ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾಮರ್ಸ್ ಕನ್ನಡ. ಇವತ್ತು ನಾವು ಕ್ಲಾಸ್ 11ನ ಅಕೌಂಟೆನ್ಸಿಯ ಸೆಕೆಂಡ್ ಚಾಪ್ಟರ್ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ನ ಪಾರ್ಟ್ 2 ನೋಡೋಣ ಬನ್ನಿ. ಇದರಲ್ಲಿ ನಾವು 2 ಸಿಸ್ಟಮ್ಗಳ ಬಗ್ಗೆ ಸ್ಟಡಿ ಮಾಡ್ತೀವಿ. ಸಿಸ್ಟಮ್ಸ್ ಆಫ್ ಅಕೌಂಟಿಂಗ್. ಮೊದಲನೇದು ಸಿಂಗಲ್ ಎಂಟ್ರಿ ಸಿಸ್ಟಮ್, ಎರಡನೇದು ಡಬಲ್ ಎಂಟ್ರಿ ಸಿಸ್ಟಮ್. ಏನು ಈ ಸಿಂಗಲ್ ಎಂಟ್ರಿ ಸಿಸ್ಟಮ್ಮು? ನಮ್ಮ ದೇಶದಲ್ಲಿ ಸಣ್ಣ ಪುಟ್ಟ ಅಂಗಡಿಗಳೇ ಜಾಸ್ತಿ, ಹೌದೋ ಇಲ್ವೋ? ಕಿರಾಣಿ ಅಂಗಡಿ, ಟೈಲರ್ ಅಂಗಡಿ, ತರಕಾರಿ ಅಂಗಡಿ, ದಿನಸಿ ಅಂಗಡಿ, ಬೀಡಿ ಅಂಗಡಿ, ಇವ್ರಿಗೆಲ್ಲ ಅಕೌಂಟೆಂಟನ್ನು ಹೈಯರ್ ಮಾಡಿ ಅವ್ರಿಗೆ ಸಂಬಳ ಕೊಟ್ಟು ನೋಡ್ಕೊಳ್ಳೋಷ್ಟು ಅನುಕೂಲ ಇರುತ್ತಾ? ಇಲ್ಲ. ಅದಕ್ಕೆ ಇವ್ರುಗಳೆಲ್ಲ ಏನು ಮಾಡ್ತಾರೆ, ತಮಗೆ ತಿಳಿದ ರೀತಿಯಲ್ಲಿ ಬುಕ್ಸ್ನ ಮೇಂಟೈನ್ ಮಾಡ್ತಾರೆ. ಮೇಂಟೈನ್ ಮಾಡೋದು ಅಂದರೆ ದಿನನಿತ್ಯದ ವ್ಯವಹಾರಗಳನ್ನ ಅದರಲ್ಲಿ ಬರೀತಾರೆ. ಇವರೆಲ್ಲ ಮುಖ್ಯವಾಗಿ ಕ್ಯಾಶ್ ಅಕೌಂಟನ್ನು ಮೇಂಟೈನ್ ಮಾಡ್ತಾರೆ. ಯಾಕೆ ಕ್ಯಾಶ್ ಅಕೌಂಟ್ನ ಮೇಂಟೈನ್ ಮಾಡ್ತಾರೆ? ಇವರಲ್ಲಿ ಚಿಲ್ಲರೆ ವ್ಯವಹಾರಗಳು ಜಾಸ್ತಿ ಇರುತ್ತೆ. ಈಗೇನೋ ಡಿಜಿಟಲೈಸ್ ಆಗಿದೆ, ಈಗ 5 ರೂಪಾಯಿ ನಾವು ಡಿಜಿಟಲ್ ಆಗಿ ಕಳಿಸಬಹುದು. ಆದರೆ ಮುಂಚೆ ಎಲ್ಲ, ಅಂದರೆ ಸ್ವಲ್ಪ ಮುಂಚೆ ಕ್ಯಾಶ್ ವ್ಯವಹಾರಗಳೇ ಜಾಸ್ತಿ ಇರ್ತಾ ಇತ್ತು. ಈಗಲೂ ಸಹ ಕ್ಯಾಶ್ ವ್ಯವಹಾರಗಳೇ ಜಾಸ್ತಿ ಇರುತ್ತೆ. ಹಾಗಾಗಿ ಕ್ಯಾಶ್ ಅಕೌಂಟನ್ನು ಮೇಂಟೈನ್ ಮಾಡ್ತಾರೆ. ಬೇರೆ ಅಕೌಂಟ್ಗಳನ್ನ ಯೂಶಲಿ ಇವರು ಮೇಂಟೈನ್ ಮಾಡೋದಿಲ್ಲ. ಅದಕ್ಕೆ ಇದನ್ನು ಇನ್ಕಂಪ್ಲೀಟ್ ರೆಕಾರ್ಡ್ಸ್ ಅಥವಾ ಸಿಂಗಲ್ ಎಂಟ್ರಿ ಸಿಸ್ಟಮ್, ಅಂದರೆ ಒಂದೇ ಮುಖವಾಗಿ ನಾವು ಆಗುವಂತಹ ವ್ಯವಹಾರಗಳನ್ನ ನಾವು ಇಲ್ಲಿ ದಾಖಲೆ ಮಾಡ್ತೀವಿ. ಇಲ್ಲಿ ನಾವು ಮುಖ್ಯವಾಗಿ 2 ಅಕೌಂಟ್ಗಳನ್ನ ಮಾತ್ರ ದಾಖಲೆ ಮಾಡ್ತೀವಿ. ಮೊದಲನೇದು ಕ್ಯಾಪಿಟಲ್ ಅಕೌಂಟ್. ಬಿಸ್ನೆಸ್ ಶುರು ಮಾಡುವ ಸ್ಟಾರ್ಟಿಂಗ್ನಲ್ಲಿ ಹಾಕಿರುವಂತಹ ಬಂಡವಾಳವನ್ನು ನಾವು ಇಲ್ಲಿ ಟ್ರ್ಯಾಕ್ ಮಾಡ್ತೀವಿ. ಎರಡನೇದು ಕ್ಯಾಶ್ ಅಕೌಂಟು, ದಿನನಿತ್ಯದ ವ್ಯವಹಾರಗಳನ್ನ ಟ್ರ್ಯಾಕ್ ಮಾಡ್ತೀವಿ. ವರ್ಷದ ಕೊನೆಯಲ್ಲಿ ಸ್ಟಾರ್ಟಿಂಗಲ್ಲಿ ಎಷ್ಟು ಕ್ಯಾಪಿಟಲ್ ಹಾಕಿದ್ರು ಮತ್ತು ಈಗ ಕೊನೆಯಲ್ಲಿ ಎಷ್ಟು ಬಂಡವಾಳ ಇದೆ, ಇದೆರಡನ್ನೂ ಕಂಪೇರ್ ಮಾಡಿದ್ರೆ ಆ ವರ್ಷ ನಮಗೆ ಪ್ರಾಫಿಟ್ ಆಗಿತ್ತಾ ಅಥವಾ ಲಾಸ್ ಆಗಿದೆಯಾ ಅನ್ನೋದನ್ನು ನಾವು ಕಂಡುಹಿಡಿಬಹುದು. ಈ ಸಿಸ್ಟಮ್ ಆಫ್ ರೆಕಾರ್ಡಿಂಗಲ್ಲಿ ಡೆಬಿಟ್ ಸೈಡು ಇರೋದಿಲ್ಲ, ಕ್ರೆಡಿಟ್ ಸೈಡು ಇರೋದಿಲ್ಲ. ಇದು ನಾನ್ ಸಿಸ್ಟಮ್ಯಾಟಿಕ್ ವೇ, ಅಂದರೆ ಇದನ್ನು ಯಾವುದೇ ರೂಲ್ಸ್ ಅಪ್ಲೈ ಮಾಡಿ ಹೀಗೇ ಮಾಡಬೇಕು ಅಂತ ಯಾರೂ ಹೇಳ್ಕೊಟ್ಟು ಇರೋದಿಲ್ಲ, ಯಾರೂ ಅದನ್ನು ಫಾಲೋನೂ ಮಾಡಲ್ಲ. ಅವ್ರವ್ರಿಗೆ ತಿಳಿದ ಹಾಗೆ ಬುಕ್ಸಲ್ಲಿ ಬರೀತಾರೆ. ಈಗ ನಿಮಗೆ ಅವರು ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ತಾರೆ. ಅಂದರೆ ಆ ವರ್ಷದ ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆಯಾ ಅನ್ನೋದನ್ನು ನೀವು ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿತೀರಾ? ಸಿಂಪಲ್. ಈಗಷ್ಟೇ ನಾನು ಹೇಳಿದೆ, ಓಪನಿಂಗ್ ಕ್ಯಾಪಿಟಲ್ಲು ಮತ್ತು ಕ್ಲೋಸಿಂಗ್ ಕ್ಯಾಪಿಟಲ್ ಇದು ಎರಡನ್ನೂ ನಾವು ಕಂಪೇರ್ ಮಾಡಿದಾಗ ಈ ವರ್ಷ ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆಯಾ ಅನ್ನೋದು ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಇದಕ್ಕೆ ಒಂದು ಚಿಕ್ಕ ಫಾರ್ಮುಲಾ ಇದೆ. ಮೊದಲನೇದು ಓಪನಿಂಗ್ ಕ್ಯಾಪಿಟಲ್. ಓಪನಿಂಗ್ ಕ್ಯಾಪಿಟಲ್, ಸೇ ಫಾರ್ ಎಕ್ಸಾಂಪಲ್ ಅವನೊಂದು 3 ಲಕ್ಷ ಹಾಕ್ಬಿಟ್ಟು ಬಿಸ್ನೆಸ್ನ ಶುರು ಮಾಡಿದ್ದಾನೆ ಅಂತ ಅಂದ್ಕೊಳ್ಳೋಣ. ಜನವರಿ 1ನೇ ತಾರೀಕು ಶುರು ಮಾಡಿದ್ದಾನೆ. ಸೇ ಏಪ್ರಿಲಲ್ಲಿ ಅವನು ಮತ್ತೆ ಇನ್ನೊಂದಷ್ಟು ಕ್ಯಾಪಿಟಲ್ನ ಹಾಕ್ತಾನೆ, ಅಡಿಷ್ನಲ್ ಕ್ಯಾಪಿಟಲ್. ಎಷ್ಟು ಹಾಕ್ತಾನೆ? ಒಂದು 50,000 ರೂಪಾಯಿಯಷ್ಟು ಹಾಕ್ತಾನೆ ಅಂತ ಇಟ್ಕೊಳ್ಳೋಣ. ಆಗಸ್ಟಲ್ಲಿ ಅವನು ಸ್ವಲ್ಪ ದುಡ್ಡು ಡ್ರಾ ಮಾಡ್ತಾನೆ. ಸೇ ಫಾರ್ ಎಕ್ಸಾಂಪಲ್ ಒಂದು 25,000 ರೂಪಾಯಿ ಡ್ರಾ ಮಾಡ್ತಾನೆ. ಮತ್ತೆ ವರ್ಷದ ಕೊನೆಯಲ್ಲಿ ಎಷ್ಟು ಪ್ರಾಫಿಟ್ ಆಯಿತು ಅನ್ನೋದನ್ನು ಅವನು ದಾಖಲೆ ಮಾಡ್ತಾನೆ. ಎಷ್ಟು ಪ್ರಾಫಿಟ್ ಆಯಿತು? ಒಂದು 50,000 ರೂಪಾಯಿ ಪ್ರಾಫಿಟ್ ಆಯಿತು ಅಂತ ದಾಖಲೆ ಮಾಡ್ತಾನೆ. ಇದಿಷ್ಟನ್ನು ಅಡಿಷನ್ ಸಬ್ಟ್ರಾಕ್ಷನ್ ಮಾಡಿದ್ರೆ ನಮಗೆ ಕ್ಲೋಸಿಂಗ್ ಕ್ಯಾಪಿಟಲ್ ಸಿಗುತ್ತೆ. ಓಕೆ, ಬೈ ಡಿಸೆಂಬರ್. ಇದನ್ನು ನಾನು ಯಾಕೆ ಜಾನ್ವರಿ ಟು ಡಿಸೆಂಬರ್ ಹೇಳ್ತಾ ಇದ್ದೀನಿ ಅಂತಂದರೆ, ಇದಕ್ಕೆ ಫೈನಾನ್ಷಿಯಲ್ ಅಕೌಂಟಿಂಗ್ ಪೀರಿಯಡ್ ಅಪ್ಲೈ ಆಗೋದಿಲ್ಲ. ಯೂಶ್ವಲ್ ಆಗಿ ನಿಮಗೆಲ್ರಿಗೂ ಗೊತ್ತಿದ್ದ ಹಾಗೆ ನಾವು ಏಪ್ರಿಲ್ 1 ಮಾರ್ಚ್ 31 ತನಕ ನಮ್ಮ ಅಕೌಂಟಿಂಗ್ ಪೀರಿಯಡು, ಹೌದಾ? ಇವರು ಯಾವುದೇ ಟೈಮಿಂದ ಬೇಕಿದ್ರು, ಅಥವಾ ಅವ್ರ ಬಿಸ್ನೆಸ್ ಈಗ ಜನವರಿಲಿ ಶುರು ಆಯಿತು ಡಿಸೆಂಬರ್ಗೆ ಮುಗೀತು, ಈ 1 ವರ್ಷನೇ ಮಾಡಬಹುದು. ನೆಕ್ಸ್ಟು ಏಪ್ರಿಲಲ್ಲಿ ಶುರು ಆಯಿತು ಅಂದರೆ ಏಪ್ರಿಲಿಂದ ಮತ್ತೆ ಮಾರ್ಚ್ ತನಕ ಮಾಡ್ಬೋದು. ಇವ್ರಿಗೆ ಯಾವುದೇ ರೂಲ್ಸ್ ಅಪ್ಲೈ ಆಗದೆ ಇರೋದ್ರಿಂದ ಇವರು ಹೇಗೆ ಬೇಕಿದ್ರೂ ಬುಕ್ಸ್ನ ಮೇಂಟೈನ್ ಮಾಡಬಹುದು. ಈಗ 3 ಲಕ್ಷ ಹಾಕಿದ್ದ, ಪ್ಲಸ್ ಅಡಿಷ್ನಲ್ 50,000 ಹಾಕ್ದ, ಮತ್ತೆ 25,000 ಡ್ರಾ ಮಾಡ್ದ, ಮತ್ತೆ ವರ್ಷದ ಕೊನೆಯಲ್ಲಿ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿದಾಗ 50,000 ಪ್ರಾಫಿಟ್ ಅಂತ ಬಂದಿದೆ. ಸೊ ಹಾಗಾಗಿ ಇವನ ಟೋಟಲ್ ಕ್ಲೋಸಿಂಗ್ ಕ್ಯಾಪಿಟಲ್ ಡಿಸೆಂಬರ್ ಅಷ್ಟೊತ್ತಿಗೆ 3,75,000 ರೂಪಾಯಿಗಳು.
ಓಕೆ, ಸಿಂಗಲ್ ಎಂಟ್ರಿ ಸಿಸ್ಟಮ್ನಲ್ಲಿ ನಿಮಗೆ ಏನಾದರೂ ಪ್ರಾಫಿಟ್ ಕಂಡುಹಿಡಿಯಿರಿ ಅಂತ ಹೇಳ್ಬೋದು, ಕ್ಲೋಸಿಂಗ್ ಕ್ಯಾಪಿಟಲ್ ಕಂಡುಹಿಡಿಯಿರಿ ಅಂತ ಹೇಳ್ಬೋದು, ಅಥವಾ ಅಡಿಷನಲ್ ಕ್ಯಾಪಿಟಲ್ ಎಷ್ಟು ಹಾಕ್ದ ಅಂತ ಕೇಳ್ಬೋದು, ಡ್ರಾಯಿಂಗ್ಸ್ ಎಷ್ಟು ಮಾಡ್ದ ಕೇಳ್ಬೋದು. ಸೊ ನಿಮಗೆ ಸಿಂಗಲ್ ಎಂಟ್ರಿ ಸಿಸ್ಟಮ್ನಲ್ಲಿ ಯಾವುದೇ ಒಂದು ವಿಷಯನ ಸ್ಕಿಪ್ ಮಾಡಿದ್ರೂ ಈ ಫಾರ್ಮುಲಾ ಹಾಕಿದ್ರೆ ಕಂಡು ಹಿಡಿಬಹುದು. ಓಕೆನಾ? ನೆಕ್ಸ್ಟ್, ಡಬಲ್ ಎಂಟ್ರಿ ಸಿಸ್ಟಮ್. ನಿಮಗೆ ಗೊತ್ತಿರೋ ಹಾಗೆ ಯಾವುದೇ ಟ್ರಾನ್ಸಾಕ್ಷನ್ ಆದ್ರೂ ಮಿನಿಮಮ್ 2 ಅಕೌಂಟ್ಗಳನ್ನ ಅದು ಇಂಪ್ಯಾಕ್ಟ್ ಮಾಡುತ್ತೆ. ಹೌದೋ ಇಲ್ವೋ? ಈಗ ಫಾರ್ ಎಕ್ಸಾಂಪಲ್ ಫರ್ನಿಚರ್ ತೊಗೊಂಡ್ವಿ ಅಂತ ಇಟ್ಕೊಳ್ಳಿ. ಫರ್ನಿಚರು ನಮ್ಮ ಬಿಸ್ನೆಸ್ ಒಳಗೆ ಬರ್ತಾ ಇದೆ, ಅದಕ್ಕೆ ತಕ್ಕಷ್ಟು ಕ್ಯಾಶು ನಮ್ಮ ಬಿಸ್ನೆಸ್ಸಿಂದ ಹೊರಗಡೆ ಹೋಗ್ತಾ ಇದೆ. ನೆಕ್ಸ್ಟು ಒಂದು ವೆಹಿಕಲ್ ಸೇಲ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ನಮ್ಮ ಬಿಸ್ನೆಸ್ದೇ ವೆಹಿಕಲ್ಲು. ಸೊ ಕ್ಯಾಶ್ ಅನ್ನೋದು ಒಳಗಡೆ ಬರ್ತಾ ಇದೆ, ವೆಹಿಕಲ್ ಅನ್ನೋದು ಹೊರಗಡೆ ಹೋಗ್ತಾ ಇದೆ. ಸೊ ಇದೇ ರೀತಿ ಯಾವುದೇ ಟ್ರಾನ್ಸಾಕ್ಷನ್ ನಡೆದ್ರು, ಯಾವುದೇ ವ್ಯವಹಾರ ನಡೆದ್ರು ಒಂದು ಅಕೌಂಟು ಇಂಪ್ಯಾಕ್ಟ್ ಆಗೋದಿಲ್ಲ. ಈಗ ಬರೀ ಕ್ಯಾಶ್ ಮಾತ್ರ ಒಳಗೆ ಬಂದಿರೋದಕ್ಕೆ ಸಾಧ್ಯ ಇಲ್ಲ, ಏನೋ ಒಂದು ಹೊರಗಡೆ ಹೋಗಿರಬೇಕು. ಹೌದೋ ಇಲ್ವೋ? ಸೊ ಯಾವಾಗಲೂ ಅಷ್ಟೇ ಒಂದೇ ಅಕೌಂಟು ಇಂಪ್ಯಾಕ್ಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ 2 ಅಕೌಂಟ್ ಆದರೂ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಅದಕ್ಕೆ ಇದನ್ನು ಡಬಲ್ ಎಂಟ್ರಿ ಸಿಸ್ಟಮ್ ಅಂತ ಕರೀತಾರೆ. ನೆಕ್ಸ್ಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಅಫೆಕ್ಟ್ಸ್ 2 or more ಅಕೌಂಟ್ಸ್. ಅದನ್ನ ಇಲ್ಲಿ ಹೇಳ್ತಾರೆ ನೋಡಿ, ಅಟ್ಲೀಸ್ಟ್ 2 ಆದರೂ ಇಲ್ಲಿ ಅಕೌಂಟ್ ಅಫೆಕ್ಟ್ ಆಗೇ ಆಗುತ್ತೆ. ನೆಕ್ಸ್ಟ್, ಈ ಡಬಲ್ ಎಂಟ್ರಿ ಸಿಸ್ಟಮ್ನ ಕೆಲವು ರೂಲ್ಸ್ಗಳ ಮೇಲೆ ಎಂಟ್ರಿ ಮಾಡ್ತೀವಿ. ಪ್ರತಿಯೊಂದು ಟ್ರಾನ್ಸಾಕ್ಷನ್ನನ್ನು ರೂಲ್ ಅಪ್ಲೈ ಮಾಡಿನೇ ಮಾಡ್ತೀವಿ. ಇಲ್ಲಿ ಬೋತ್ ಪರ್ಸನಲ್ ಆ್ಯಂಡ್ ಇಂಪರ್ಸನಲ್ ಆಸ್ಪೆಕ್ಟ್ಸ್ ಆರ್ ರೆಕಾರ್ಡೆಡ್. ಇಲ್ಲಿ ವ್ಯಕ್ತಿಗಷ್ಟೇ ಅಲ್ಲ, ವ್ಯಕ್ತಿಗಳು ಅಲ್ಲದೆ ಆರ್ಗನೈಸೇಷನ್ಸು, ಪ್ರಾಫಿಟ್ಸು, ಲಾಸು, ಎಕ್ಸ್ಪೆನ್ಸಸ್ಸು, ಇಲ್ಲಿ ಎಲ್ಲದರ ಬಗ್ಗೆನೂ ಮಾತಾಡ್ತೀವಿ. ಸೊ ಹಾಗಾಗಿ ಬೋತ್ ಪರ್ಸನಲ್ ಆ್ಯಂಡ್ ಇಂಪರ್ಸನಲ್ ಆಸ್ಪೆಕ್ಟ್ಸ್ ಆರ್ ರೆಕಾರ್ಡೆಡ್. ನೆಕ್ಸ್ಟು, ಈ ಡಬಲ್ ಎಂಟ್ರಿ ಸಿಸ್ಟಮ್ನಲ್ಲಿ ನಾವು ಟ್ರಯಲ್ ಬ್ಯಾಲೆನ್ಸ್ನ ಪ್ರಿಪೇರ್ ಮಾಡ್ತೀವಿ. ಈ ಟ್ರಯಲ್ ಬ್ಯಾಲೆನ್ಸ್ನ ಪ್ರಿಪೇರ್ ಮಾಡೋದ್ರಿಂದ ಡೆಬಿಟ್ಟು ಮತ್ತು ಕ್ರೆಡಿಟ್ ನಾವು ಏನು ಬರೆದಿರ್ತೀವಿ ಅದು ಮ್ಯಾಚ್ ಆಗುತ್ತಾ ಇಲ್ವಾ ಅನ್ನೋದು ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್, ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ಸ್. ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ಸ್ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ಜರ್ನಲ್ ಎಂಟ್ರಿ ಸಿಸ್ಟಮ್ ಅಂತ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ಅದನ್ನು ರೆಫರ್ ಮಾಡಿ. ಇಲ್ಲಿ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಮೊದಲನೇದು ರಿಯಲ್ ಅಕೌಂಟ್. ರಿಯಲ್ ಅಕೌಂಟ್ ಇಲ್ಲಿ ನಾವು ಯಾವ ವಸ್ತುವನ್ನು ದುಡ್ಡಿನಲ್ಲಿ ಅಳಿಯೋಕ್ಕೆ ಸಾಧ್ಯನೋ ಅದರ ಬಗ್ಗೆ ನಾವಿಲ್ಲಿ ಮಾತಾಡ್ತೀವಿ. ಇದರಲ್ಲೂ ಸಹ 2 ಥರ ಇದೆ. ಮೊದಲನೇದು ಟ್ಯಾಂಜಿಬಲ್, ಎರಡನೇದು ಇಂಟ್ಯಾಂಜಿಬಲ್. ಟ್ಯಾಂಜಿಬಲ್ ಅಂದ್ರೇನು? ಮುಟ್ಟಕ್ಕೆ ಆಗುವಂತಹ ಅಸೆಟ್ಸ್ ಬಗ್ಗೆ ನಾವಿಲ್ಲಿ ಮಾತಾಡ್ತೀವಿ. ಅದೇ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ಇಲ್ಲಿ ನಾವು ಮುಟ್ಟಕ್ಕೆ ಆಗಲ್ಲ ಬಟ್ ಅದಕ್ಕೆ ಬೆಲೆ ಕಟ್ಟಬಹುದು ಅಂಥದ್ರ ಬಗ್ಗೆ ನಾವು ಮಾತಾಡ್ತೀವಿ. ಯಾವುದಪ್ಪ ಅಂಥದ್ದು ಅಂದರೆ ಸೇ ಫಾರ್ ಎಕ್ಸಾಂಪಲ್ ಗುಡ್ವಿಲ್. ಗುಡ್ವಿಲ್ ಅಂದ್ರೇನು? ನಮ್ಮ ಕಂಪನಿಗೆ ಒಂದು ಒಳ್ಳೆ ಹೆಸರಿದೆ, ಅದನ್ನು ಉಪಯೋಗಿಸ್ಕೊಂಡು ಯಾರಾದರೂ ಸರ್ ನಾನು ನಿಮ್ಮ ಕಂಪ್ನಿ ಹೆಸರನ್ನ ಉಪಯೋಗಿಸ್ಕೊಂಡು ಅಡ್ವರ್ಟೈಸ್ಮೆಂಟ್ ಮಾಡ್ತೀನಿ, ಅದ್ರ ಬದಲಾಗಿ ನಾನು ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಕಂಪನಿಯ ಗುಡ್ವಿಲ್ನ ಅವನು ಉಪಯೋಗಿಸ್ಕೋತಾ ಇದ್ದಾನೆ, ಅದಕ್ಕೆ ನೀವು ಇಂತಿಷ್ಟು ಬೆಲೆ ಅಂತ ಕಟ್ಬೋದು. ಸೊ ಹಾಗಾಗಿ ಯಾವ ಅಸೆಟ್ಸು ನಮಗೆ ಮುಟ್ಟೋದಕ್ಕೆ ಸಾಧ್ಯ ಇಲ್ವೋ ಆದರೆ ಬೆಲೆ ಕಟ್ಟಕ್ಕೆ ಸಾಧ್ಯನೋ ಅದ್ರ ಬಗ್ಗೆ ನಾವಿಲ್ಲಿ ಇಂಟ್ಯಾಂಜಿಬಲ್ ರಿಯಲ್ ಅಕೌಂಟ್ನಲ್ಲಿ ಮಾತಾಡ್ತೀವಿ. ಬರೀ ಗುಡ್ವಿಲ್ ಅಷ್ಟೇ ಅಲ್ಲ, ನಾವು ಪೇಟೆಂಟ್ ಬಗ್ಗೆ ಮಾತಾಡ್ಬೋದು, ಮತ್ತು ಟ್ರೇಡ್ ಮಾರ್ಕು, ಕಾಪಿ ರೈಟ್ಸು, ಇಂಥವೆಲ್ಲ ಇಂಟ್ಯಾಂಜಿಬಲ್ ಅಸೆಟ್ಸ್ ಆಗುತ್ತೆ. ಓಕೆನಾ? ರಿಯಲ್ ಅಕೌಂಟ್ ರೂಲ್ಸ್ ಏನಪ್ಪ? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ನೆಕ್ಸ್ಟು ಪರ್ಸನಲ್ ಅಕೌಂಟ್. ಇಲ್ಲಿ ನಾವು ನಿಜವಾದ ವ್ಯಕ್ತಿಗಳ ಜೊತೆ ವ್ಯವಹಾರ ಮಾಡುವಾಗ ಏನೇನು ಟ್ರಾನ್ಸಾಕ್ಷನ್ ಆಗುತ್ತೆ ಅದೆಲ್ಲವನ್ನು ನಾವು ಪರ್ಸನಲ್ ಅಕೌಂಟ್ ರೂಲ್ಸ್ ಅಪ್ಲೈ ಮಾಡಿ ಬರಿತೀವಿ. ಅಷ್ಟೇ ಅಲ್ಲ, ಆರ್ಟಿಫಿಷಿಯಲ್ ಪರ್ಸನ್. ಯಾರಪ್ಪ ಆರ್ಟಿಫಿಷಿಯಲ್ ಪರ್ಸನ್ನು? ಒಂದು ಆರ್ಗನೈಸೇಷನ್ ಆಗಿರ್ಬೋದು, ಬ್ಯಾಂಕ್ ಆಗಿರ್ಬೋದು, ಅದು ಲೀಗಲ್ ಆಗಿ ಪರ್ಸನ್ ಅಂತ ಅನ್ನಿಸ್ಕೊಂಡಿರುತ್ತೆ. ಹಾಗಾಗಿ ನಾವು ಅದಕ್ಕೆ ಆರ್ಟಿಫಿಷಿಯಲ್ ಪರ್ಸನ್ ಅಂತ ಹೇಳಿ ಈ ಪರ್ಸನಲ್ ಅಕೌಂಟ್ ರೂಲ್ಸ್ನ ನಾವು ಅದಕ್ಕೆ ಅಪ್ಲೈ ಮಾಡ್ತೀವಿ. ಏನಪ್ಪ ರೂಲ್ಸು? ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ನೆಕ್ಸ್ಟು ನಾಮಿನಲ್ ಅಕೌಂಟ್. ಇಲ್ಲಿ ನಾವು ಏನೇ ಎಕ್ಸ್ಪೆನ್ಸಸ್ ಆದರೂ ಅದನ್ನು ಡೆಬಿಟ್ ಮಾಡ್ತೀವಿ ಆ್ಯಂಡ್ ಏನೇ ಇನ್ಕಮ್ಸ್ ಬಂದರೂ, ಆದಾಯ ಬಂದರೂ ನಾವು ಅದನ್ನು ಕ್ರೆಡಿಟ್ ಮಾಡ್ತೀವಿ. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ನೆಕ್ಸ್ಟು ಸ್ಟೇಜಸ್ ಆಫ್ ಡಬಲ್ ಎಂಟ್ರಿ ಸಿಸ್ಟಮ್. ಇಲ್ಲಿ ಯಾವ ಥರ ನಾವು ಎಂಟ್ರಿ ಮಾಡ್ತೀವಿ ಆ್ಯಂಡ್ ಅದು ನಮ್ಮ ಬಿಸ್ನೆಸ್ಸು ಪ್ರಾಫಿಟ್ ಮಾಡ್ತಾ ಇದೆಯಾ, ಲಾಸ್ ಮಾಡ್ತಾ ಇದೆಯಾ ಅನ್ನೋದನ್ನು ಹೇಗೆ ತಿಳಿಸ್ಕೊಡುತ್ತೆ. ಒಂದಾದ್ಮೇಲೆ ಒಂದು ಸ್ಟೇಜಲ್ಲಿ ಆ ಟ್ರಾನ್ಸಾಕ್ಷನನ್ನು ನಾವು ಸೀವ್ ಮಾಡ್ತಾ ಹೋಗ್ತೀವಿ, ಅಂದರೆ ಅದನ್ನು ಜರಡಿ ಹಿಡಿತಾ ಹೋಗ್ತೀವಿ. ಹಾಗಾಗಿ ನಮಗೆ ನಮ್ಮ ಬಿಸ್ನೆಸ್ ಪ್ರಾಫಿಟ್ ಮಾಡ್ತಿದೆಯಾ, ಲಾಸ್ ಮಾಡ್ತಿದೆಯಾ ಅನ್ನೋದು ಗೊತ್ತಾಗುತ್ತೆ. ಒಂದು ಟ್ರಾನ್ಸಾಕ್ಷನ್ ಇರುತ್ತೆ ಅಂತ ಅಂದ್ಕೊಳ್ಳೋಣ, ಕಚ್ಚಾ ಟ್ರಾನ್ಸಾಕ್ಷನ್ಸು. ಅದನ್ನು ನಾವು ಫಸ್ಟು ಜರ್ನಲ್ನಲ್ಲಿ ಎಂಟ್ರಿ ಮಾಡ್ತೀವಿ. ಅದಾದಮೇಲೆ ಸಪ್ರೇಟ್ ಅಕೌಂಟ್ಗಳಾಗಿ ಅದನ್ನು ಡಿವೈಡ್ ಮಾಡ್ತೀವಿ.
ಮಾಡ್ತೀವಿ ಲೆಡ್ಜರ್ ಆದಮೇಲೆ ಟ್ರಯಲ್ ಬ್ಯಾಲೆನ್ಸ್ಗೆ ಅದನ್ನು ಶಿಫ್ಟ್ ಮಾಡ್ತೀವಿ. ಅದರಿಂದ ನಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡೋದಕ್ಕೆ ಸಾಧ್ಯ. ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆದಮೇಲೆ ಅದರಿಂದ ನಾವು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತೀವಿ. ಇದರಿಂದ ನಮ್ಮ ಬಿಸ್ನೆಸ್ ಯಾವ ಪೊಸಿಷನಲ್ಲಿದೆ, ಪ್ರಾಫಿಟ್ ಮಾಡ್ತಾ ಇದೆಯಾ, ಲಾಸ್ ಮಾಡ್ತಿದೆಯಾ ಅನ್ನೋದು ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟು ನಾವು ಸಿಂಗಲ್ ಎಂಟ್ರಿ ಸಿಸ್ಟಮ್ ಆದರೂ ಆಗಬಹುದು ಅಥವಾ ಡಬಲ್ ಎಂಟ್ರಿ ಸಿಸ್ಟಮ್ ಆದರೂ ಆಗ್ಬೋದು. ಕ್ಯಾಶನ್ನು ನಾವು ಯಾವಾಗ ಎಂಟ್ರಿ ಮಾಡಬೇಕು ಅದೇ ಇಲ್ಲಿ ಈ ಟಾಪಿಕಲ್ಲಿ ಡಿಸ್ಕಸ್ ಮಾಡ್ತೀವಿ ನೋಡಿ. ಬೇಸಿಸ್ ಆಫ್ ಅಕೌಂಟಿಂಗ್, ಮೊದಲನೇದು ಕ್ಯಾಶ್ ಬೇಸಿಸ್ಸು, ಎರಡನೇದು ಅಕ್ರೂವಲ್ ಬೇಸಿಸ್. ಈ ಕ್ಯಾಶ್ ಬೇಸಿಸ್ ಆ್ಯಂಡ್ ಅಕ್ರೂವಲ್ ಬೇಸಿಸ್ನ ನಾನು ಇದೊಂದು ಎಕ್ಸಾಂಪಲ್ ಮುಖಾಂತರ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. 1st January 10 ಬಾಕ್ಸಸ್ ಆಫ್ ಶ್ಯಾಂಪೂ ಆರ್ಡರ್ಡ್ ಬೈ ಸುರೇಶ್ ಅನ್ನೋನು ನಮ್ಮ ಕಂಪನಿಯಲ್ಲಿ 10 ಬಾಕ್ಸ್ ಶ್ಯಾಂಪೂನ ಆರ್ಡರ್ ಪ್ಲೇಸ್ ಮಾಡಿದ್ದಾನೆ. ಯಾವತ್ತು? 1ನೇ ತಾರೀಕು ಜನವರಿ. ಅದೇನೆ ನಾವು ಫೆಬ್ರವರಿ 1ನೇ ತಾರೀಕು ವಿ ಸಪ್ಲೈ 10 ಬಾಕ್ಸಸ್ ಆಫ್ ಶ್ಯಾಂಪೂ ಟು ಸುರೇಶ್. ನಾವು 1st February ಸಪ್ಲೈ ಮಾಡ್ತೀವಿ. ಅವತ್ತು ಅವನು ನಮಗೆ ದುಡ್ಡನ್ನು ಕೊಡೋದಿಲ್ಲ. ಹಾಗಾಗಿ ಕ್ಯಾಶ್ ಬೇಸಿಸಲ್ಲಿ ನಾವು ಈ ಟ್ರಾನ್ಸಾಕ್ಷನನ್ನು ಅಂದರೆ ಫೆಬ್ರವರಿ 1ನೇ ತಾರೀಕು ನಾವು ಶ್ಯಾಂಪೂನ ಕೊಟ್ವಿ ಅವನಿಗೆ ಅನ್ನೋದನ್ನೇ ನಾವು ಇಲ್ಲಿ ರೆಕಾರ್ಡ್ ಮಾಡೋದಿಲ್ಲ. ಯಾಕೆ ಅಂದರೆ ಇಲ್ಲಿ ಕ್ಯಾಶಿಗೆ ಸಂಬಂಧಪಟ್ಟಂತಹದ್ದು ಯಾವ ವಿಷಯನೂ ನಡೀತಾ ಇಲ್ಲ. ಅದೇ ಅಕ್ರೂವಲ್ ಬೇಸಿಸಲ್ಲಿ ನಾವು ಹೇಳ್ತೀವಿ ಶ್ಯಾಂಪು ನಮ್ಮ ಕಡೆಯಿಂದ ಹೋಗಿದೆ, ಆದರೆ ಸುರೇಶ್ ದುಡ್ಡು ಕೊಡೋದು ಬಾಕಿ ಇದೆ ಅನ್ನೋದನ್ನು ನಾವು ರೆಕಾರ್ಡ್ ಮಾಡ್ತೀವಿ. 1st March ಕ್ಯಾಶ್ ರಿಸೀವ್ಡ್ ಫ್ರಮ್ ಸುರೇಶ್. ಕ್ಯಾಶ್ ಬೇಸಿಸಲ್ಲಿ ಈ ಟ್ರಾನ್ಸಾಕ್ಷನನ್ನು ನಾವು ರೆಕಾರ್ಡ್ ಮಾಡ್ತೀವಿ. ಯಾಕೆಂದರೆ ಅವತ್ತು ನಮಗೆ ಕ್ಯಾಶ್ ಬರ್ತಾ ಇದೆ. ಅಕ್ರೂವಲ್ ಬೇಸಿಸಲ್ಲಿ ನಾವೇನು ಮಾಡ್ತೀವಿ, ಸುರೇಶ್ ಸಾಲ ಹೇಳಿದ್ನಲ್ಲ ಆ ಸಾಲನ ಅವನು ವಾಪಸ್ ತೀರಿಸ್ತಾ ಇದ್ದಾನೆ, ನಮ್ಮ ಬಿಸ್ನೆಸ್ಸಿಗೆ ಕ್ಯಾಶ್ ಬರ್ತಿದೆ ಅನ್ನೋದನ್ನು ನಾವು ಈ ಅಕ್ರೂವಲ್ ಬೇಸಿಸಲ್ಲಿ ರೆಕಾರ್ಡ್ ಮಾಡ್ತೀವಿ. ಬಟ್ ಕ್ಯಾಶ್ ಬೇಸಿಸಲ್ಲಿ ಯಾವಾಗ ಕ್ಯಾಶಿನ ಬಗ್ಗೆ ಡಿಸ್ಕಸ್ ಆಗುತ್ತೋ ಅವಾಗಷ್ಟೇ ನಾವು ರೆಕಾರ್ಡ್ ಮಾಡ್ತೀವಿ. ಇನ್ನೊಂದಷ್ಟು ಡಿಫ್ರೆನ್ಸಿಯೇಷನ್ಸ್ ಇಲ್ಲಿದೆ, ನೋಡೋಣ ಬನ್ನಿ. ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್ ವೆನ್ ದ ಕ್ಯಾಶ್ ಇಸ್ ಗಿವನ್ ಆರ್ ರಿಸೀವ್ಡ್. ಕ್ಯಾಶ್ ನಮ್ಮ ಹತ್ರ ಬಂದಾಗ ಮಾತ್ರ ಅಥವಾ ನಾವು ಕೊಟ್ಟಾಗ ಮಾತ್ರ ಈ ಕ್ಯಾಶ್ ಬೇಸಿಸಲ್ಲಿ ರೆಕಾರ್ಡ್ ಮಾಡ್ತೀವಿ. ಆಲ್ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್ ವೆದರ್ ಕ್ಯಾಶ್ ಇಸ್ ರಿಸೀವ್ಡ್ ಆರ್ ನಾಟ್. ಕ್ಯಾಶ್ ಬಂದರೂ ಕ್ಯಾಶ್ ಹೋಗದೇ ಇದ್ದರೂ ಏನೇ ಆದರೂ ಟ್ರಾನ್ಸಾಕ್ಷನ್ ನಡೆದ ತಕ್ಷಣ ನಾವು ರೆಕಾರ್ಡ್ ಮಾಡಿಬಿಡ್ತೀವಿ. ಫಾರ್ ಎಕ್ಸಾಂಪಲ್, ಪರ್ಚೇಸ್ಡ್ ಫರ್ನಿಚರ್ ಫಾರ್ 6,000 rupees ಫ್ರಮ್ ರಮೇಶ್. ನಾವು ರಮೇಶ್ ಅನ್ನೋನಿಂದ 6,000 rupees ಅಷ್ಟು ಫರ್ನಿಚರ್ನ ಸಾಲ ಹೇಳಿ ಪರ್ಚೇಸ್ ಮಾಡಿದ್ದೀವಿ. ಸೊ ನಾವು ಫರ್ನಿಚರ್ ಒಳಗೆ ಬಂದಿದೆ, ರಮೇಶ್ ಅನ್ನೋನಿಗೆ ಸಾಲ ಹೇಳಿಬಿಟ್ಟು ನಾವು ಈ ಫರ್ನಿಚರ್ನ ತಂದಿದ್ದೀವಿ ಅಂತ ರೆಕಾರ್ಡ್ ಮಾಡ್ತೀವಿ. ಯಾವುದು? ಅಕ್ರೂವಲ್ ಬೇಸಿಸಲ್ಲಿ. ಅದೇ ಕ್ಯಾಶ್ ಬೇಸಿಸಲ್ಲಿ ನಾವು ಇದನ್ನು ರೆಕಾರ್ಡೇ ಮಾಡೋದಿಲ್ಲ. ಓಕೆನಾ? ನೆಕ್ಸ್ಟ್, ರೆಕಾರ್ಡಿಂಗ್ ಆಫ್ ಕ್ಯಾಶ್ ಆ್ಯಂಡ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ಸ್ ಓನ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್. ಸಾಲ ಹೇಳಿ ಮಾಡುವಂತಹ ಯಾವುದೇ ವ್ಯವಹಾರವನ್ನು ನಾವು ಇಲ್ಲಿ ರೆಕಾರ್ಡ್ ಮಾಡೋದಿಲ್ಲ. ಓನ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್. ರೆಕಾರ್ಡ್ಸ್ ಕ್ಯಾಶ್ ಆ್ಯಂಡ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್. ಸಾಲ ಹೇಳಿ ಮಾಡಿರುವಂತಹ ವ್ಯವಹಾರಗಳನ್ನು ನಾವಿಲ್ಲಿ ರೆಕಾರ್ಡ್ ಮಾಡ್ತೀವಿ. ವೆಹಿಕಲ್ ಸೋಲ್ಡ್ ಫಾರ್ 25,000 rupees ಟು ವಿಕಾಸ್ ಅನ್ನೋನು ನಮ್ಮಿಂದ 25,000 ರೂಪಾಯಿಯಷ್ಟು ವೆಹಿಕಲ್ನ ತೊಗೊಂಡು ಹೋಗಿದ್ದಾನೆ. ಸೊ ಹಾಗಾಗಿ ನಮಗೆ ವಿಕಾಸ್ ಅನ್ನೋನು ಸಾಲ ಹೇಳಿ ತಗೊಂಡು ಹೋಗಿದ್ದಾನೆ. ಏನನ್ನ? ವೆಹಿಕಲ್ಗಳನ್ನ ತಗೊಂಡು ಹೋಗಿದ್ದಾನೆ. ಇದನ್ನು ನಾವು ರೆಕಾರ್ಡ್ ಮಾಡ್ತೀವಿ ಅಕ್ರೂವಲ್ ಬೇಸಿಸಲ್ಲಿ. ಅದೇ ಒಂದು ಸಾಲ ಕೊಟ್ಟ ದಿನ ನಾವು ಇದನ್ನು ವಿಕಾಸ್ ಕ್ಯಾಶ್ ತಂದು ಕೊಟ್ಟಿದ್ದಾನೆ, ಅವನ ಸಾಲದ ಅಕೌಂಟನ್ನು ಅವನು ಕ್ಲೋಸ್ ಮಾಡಿದ್ದಾನೆ ಅಂತಲೂ ನಾವು ಬರಿತೀವಿ. ನೆಕ್ಸ್ಟು, ಟೈಮಿಂಗ್ ಆಫ್ ರೆಕಾರ್ಡಿಂಗ್ ರೆಕಾರ್ಡ್ಸ್ ಓನ್ಲಿ ವೆನ್ ಕ್ಯಾಶ್ ಇಸ್ ಗಿವನ್ ಆರ್ ಟೇಕನ್. ಇದು ಯಾವಾಗ? ಈಗ ಹಿಂದಿನ ಎಕ್ಸಾಂಪಲ್ ನಾವು ನೋಡಿದ್ವಿ, ಅವನು ಮಾರ್ಚ್ 1ನೇ ತಾರೀಕು ದುಡ್ಡು ಕೊಡೋ ತನಕ ನಾವು ಆ ಟ್ರಾನ್ಸಾಕ್ಷನ್ ಆಗಿದೆ ಅಂತಲೇ ಬರ್ದಿರಲಿಲ್ಲ. ಹಾಗಾಗಿ ಇಲ್ಲಿ ರೆಕಾರ್ಡ್ಸ್ ಓನ್ಲಿ ವೆನ್ ಕ್ಯಾಶ್ ಇಸ್ ಗಿವನ್ ಆರ್ ಟೇಕನ್. ನೆಕ್ಸ್ಟ್, ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಇನ್ಕಮ್ಸ್ ಆರ್ ರೆಕಾರ್ಡೆಡ್ ಆಸ್ ಸೂನ್ ಆಸ್ ದ ಟ್ರಾನ್ಸಾಕ್ಷನ್ ಟೇಕ್ಸ್ ಪ್ಲೇಸ್. ಇಲ್ಲಿ ನಾವು ಹಿಂದಿನ ಎಕ್ಸಾಂಪಲ್ ತೊಗೊಂಡ್ರೆ ಫೆಬ್ರವರಿ 1ನೇ ತಾರೀಕೆ ನಾವು ಟ್ರಾನ್ಸಾಕ್ಷನ್ ನಡೆದಿದೆ ಅನ್ನೋದನ್ನು ರೆಕಾರ್ಡ್ ಮಾಡ್ತೀವಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ ನೋಡಿ. ಆಫೀಸ್ ರೆಂಟ್ ಆಫ್ ₹14,000 ಫಾರ್ ದ ಮಂತ್ ಆಫ್ ಡಿಸೆಂಬರ್ ಇಸ್ ಪೇಯ್ಡ್ ಇನ್ ದ ಮಂತ್ ಆಫ್ ಜಾನ್ವರಿ. ನಾವು ಡಿಸೆಂಬರಲ್ಲಿ ಆಫೀಸನ್ನು ರೆಂಟ್ ಕೊಟ್ಟಿದ್ರೆ ಡಿಸೆಂಬರ್ ತಿಂಗಳಿನ ರೆಂಟನ್ನು ನಾವು ಜನವರಿಯಲ್ಲಿ ಕೊಡ್ತೀವಿ. ಈ ಕ್ಯಾಶ್ ಬೇಸಿಸ್ ಪ್ರಕಾರ ನಾವು ಜನವರಿ ತಿಂಗಳಲ್ಲಿ
ಈ ಟ್ರಾನ್ಸಾಕ್ಷನ್ ಆಯಿತು ಅಂತ ರೆಕಾರ್ಡ್ ಮಾಡ್ತೀವಿ. ಆದರೆ ಅಕ್ರೂವಲ್ ಬೇಸಿಸಲ್ಲಿ ಡಿಸೆಂಬರ್ ತಿಂಗಳಲ್ಲೇ ನಾವು ಬರೆದು ಬಿಡ್ತೀವಿ, ಈ ತಿಂಗಳು ನಾವು ಆಫೀಸನ್ನು ಉಪಯೋಗಿಸ್ಕೋತಾ ಇದ್ದೀವಿ, ರೆಂಟನ್ನು ನಾವು ಜನವರಿನಲ್ಲಿ ಕೊಡ್ತೀವಿ ಅಂತ ಬರಿತೀವಿ. ನೆಕ್ಸ್ಟ್, ಲೀಗಲ್ ಪೊಸಿಷನ್ ನಾಟ್ ರೆಕಗ್ನೈಸ್ಡ್ ಅಂಡರ್ ಕಂಪನೀಸ್ ಆ್ಯಕ್ಟ್ 2013. ಈ ಅಕ್ರೂವಲ್ ಬೇಸಿಸು ರೆಕಗ್ನೈಸ್ಡ್ ಅಂಡರ್ ಕಂಪನೀಸ್ ಆ್ಯಕ್ಟ್ 2013. ನೆಕ್ಸ್ಟು, ಅಸರ್ಟೈನ್ಮೆಂಟ್ ಆಫ್ ಕರೆಕ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್. ಈಗ ನೀವೇ ಹೇಳಿ, ಈ ಥರ ಅರ್ಧಂಬರ್ಧ ಇನ್ಫಾರ್ಮೇಷನ್ ಬರೆದ್ರೆ ನಾವು ಪ್ರಾಫಿಟಲ್ಲಿದ್ದೀವ ಲಾಸ್ ಮಾಡ್ತಾ ಇದ್ದೀವ ಅನ್ನೋದು ನಮಗೆ ಸಿಗುತ್ತಾ? ಇಲ್ಲ. ಅದೇನೇ ಅಕ್ರೂವಲ್ ಬೇಸಿಸಲ್ಲಿ ಕ್ಯಾನ್ ಅರೈವ್ ಅಟ್ ಕರೆಕ್ಟ್ ಪ್ರಾಫಿಟ್ ಆರ್ ಲಾಸ್. ನಾವು ಯಾವುದೇ ತಿಂಗಳು ಯಾವುದೇ ದಿನ ನಮ್ಮ ಬುಕ್ಸನ್ನ ಓಪನ್ ಮಾಡಿ ನೋಡಿದ್ರೆ ನಮಗೆ ನಾವು ಪ್ರಾಫಿಟ್ ಮಾಡ್ತಾ ಇದ್ದೀವ ಲಾಸ್ ಮಾಡ್ತಾ ಇದ್ದೀವ ಅನ್ನೋದು ಕರೆಕ್ಟಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಫ್ರೆಂಡ್ಸ್, ನಾವು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅರ್ಥ ಮಾಡ್ಕೊಳ್ಳೋ ಮುಂಚೆ ಇನ್ನೊಂದು ಟರ್ಮನ್ನು ಅರ್ಥ ಮಾಡ್ಕೋಬೇಕು. ಏನಪ್ಪ ಅದು ಅಂದರೆ ಇಂಡಸ್ಟ್ರಿ. ಏನು ಇಂಡಸ್ಟ್ರಿ? ಈಗ ಎ ಅನ್ನೋನು ಒಂದು ಟೀ ಶರ್ಟ್ಸ್ ಫ್ಯಾಕ್ಟ್ರಿನ ಇಟ್ಟಿರ್ತಾನೆ ಅಂತ ಇಟ್ಕೊಳ್ಳೋಣ. ಇಡೀ ಮಾರ್ಕೆಟಲ್ಲಿ ಎ ಒಬ್ಬನೇನ ಮ್ಯಾನುಫ್ಯಾಕ್ಚರ್ ಮಾಡೋದು? ಇಲ್ಲ. ಅವನ ಥರನೇ ಬಿ, ಸಿ, ಡಿ, ಇ ಎಷ್ಟೋ ಜನ ಇದೇ ಥರ ಟೀ ಶರ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರೆ. ಇಂಥ ಒಂದು ಗುಂಪಿಗೆ ಅಂದರೆ ಒಂದಷ್ಟು ಜನ ಒಂದೇ ಥರ ಕೆಲಸ ಮಾಡೋದಕ್ಕೆ ಅದನ್ನು ಇಂಡಸ್ಟ್ರಿ ಅಂತಾರೆ. ಏನು ಇಂಡಸ್ಟ್ರಿ ಇದು? ಇದು ಟೆಕ್ಸ್ಟೈಲ್ ಇಂಡಸ್ಟ್ರಿ. ಇದೇ ಥರ ತುಂಬ ಇಂಡಸ್ಟ್ರಿಗಳಿದೆ. ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಇದೆ, ಅಂದರೆ ಬಿಲ್ಡಿಂಗ್ ಕಟ್ಟೋದು. ಅಗ್ರಿಕಲ್ಚರ್ ಇದೆ, ಹೆಲ್ತ್ ಕೇರ್ ಇದೆ, ಮೈನಿಂಗು, ಎಜುಕೇಷನ್ನು, ಫುಡ್ಡು, ಆಟೋಮೊಬೈಲು, ಫ್ಯಾಷನ್ನು, ಫೈನಾನ್ಷಿಯಲ್ಲು, ಫಾರ್ಮಸ್ಯೂಟಿಕಲ್ಲು, ಜರ್ನಲಿಸಮ್ಮು. ಈ ಎ ಅನ್ನೋನು ಅವನ ಫೈನಾನ್ಷಿಯಲ್ ಇನ್ಫಾರ್ಮೇಷನನ್ನು ನಮಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ಕೊಡಬೇಕು, ಹೌದಾ? ಬಿ ಅನ್ನೋನು ಕೊಡಬೇಕು, ಸಿ ಅನ್ನೋನು ಕೊಡಬೇಕು, ಡಿ ಅನ್ನೋನು ಕೊಡಬೇಕು. ಈ ಥರ ಪ್ರತಿಯೊಬ್ಬ ಮ್ಯಾನುಫ್ಯಾಕ್ಚರರು ಅಥವಾ ಪ್ರತಿಯೊಬ್ಬ ಇಂಡಸ್ಟ್ರಿಯಲ್ಲಿ ಇರುವಂತಹ ಮನುಷ್ಯನು ನಮಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಕೊಡಬೇಕು. ಇವರೆಲ್ರಿಗೂ ರೂಲ್ಸ್ ಇಲ್ಲ ಅಂತ ಅಂದ್ಬಿಟ್ರೆ ಏನು ಮಾಡ್ತಾರೆ? ಅವ್ರಿಗೆ ಇಷ್ಟ ಬಂದ ಹಾಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಮಾಡ್ತಾರೆ. ಅದರಿಂದ ಒಬ್ಬರಿಗೆ ಒಬ್ಬರದು ತಾಳೆ ಆಗಲ್ಲ ಆ್ಯಂಡ್ ಒಬ್ಬರದು ಒಬ್ಬರಿಗೆ ಕಂಪೇರ್ ಮಾಡೋಕ್ಕೆ ಆಗೋದಿಲ್ಲ. ಹೀಗಾಗಿ ಡಿಸಿಷನ್ಗಳು ತಗೊಳ್ಳೋದು ಕಷ್ಟ ಆಗುತ್ತೆ. ಅಷ್ಟೇ ಅಲ್ಲ, ಈ ಥರ ಒಬ್ಬೊಬ್ಬರು ಒಂದೊಂದು ರೀತಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು, ಫೈನಾನ್ಷಿಯಲ್ ಫಿಗರ್ಸ್ ತೋರಿಸೋದ್ರಿಂದ ಅವರಿಗೆ ಮ್ಯಾನಿಪುಲೇಟ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಈಗ ಬೇರೆ ದೇಶದಿಂದ ಹೂಡಿಕೆದಾರರು ನಮ್ಮ ದೇಶದಲ್ಲಿ ನಮ್ಮ ಕಂಪನಿಯಲ್ಲಿ ಹೂಡಿಕೆ ಮಾಡಬೇಕು ಅಂದರೆ ಅವರು ಕೆಲವೊಂದಷ್ಟು ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಇಲ್ಲಿ ರೂಲ್ಸೇ ಇಲ್ಲ ಅಂತಂದರೆ ಅವ್ರಿಗೆ ಐದರ್ ಇಲ್ಲಿ ವ್ಯವಹಾರ ಮಾಡೋದು ಕಷ್ಟ ಆಗುತ್ತೆ, ಇಲ್ಲ ವ್ಯವಹಾರ ಮಾಡೋದು ತುಂಬ ಸುಲಭ ಆಗುತ್ತೆ. ಸೊ ಅವರು ವಾಪಸ್ ಹೋಗೋ ಚಾನ್ಸಸ್ಸು ಸಹ ಇರುತ್ತೆ. ಇದೆಲ್ಲವನ್ನು ತಡಿಬೇಕು, ಇದೆಲ್ಲದಕ್ಕೂ ಒಂದು ರೂಲ್ಸ್ ಬರಬೇಕು ಅಂತಾನೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ ಮಾಡಿದ್ರು. ಇದರ ಸ್ವಲ್ಪ ಹಿಸ್ಟ್ರಿನ ತಿಳ್ಕೊಳ್ಳೋಣ ಬನ್ನಿ. 1929ನಲ್ಲಿ ಗ್ರೇಟ್ ಡಿಪ್ರೆಷನ್ ಆಯಿತು ಅಮೆರಿಕನ್ ಸ್ಟಾಕ್ ಮಾರ್ಕೆಟಲ್ಲಿ. ಏನಪ್ಪ ಈ ಗ್ರೇಟ್ ಡಿಪ್ರೆಷನ್ ಅಂದರೆ, ಈಗ ನಾನು ಏನು ಸಿಚುವೇಶನ್ ಹೇಳಿದೆ ಹಾಗೆ ಆಯಿತು ಅಲ್ಲೂನುವೇನು ಅಮೆರಿಕಾದಲ್ಲಿ. ಏನಾಯಿತು? ಯಾವುದೇ ರೂಲ್ಸ್ ಫಾಲೋ ಮಾಡ್ದೇನೆ ಕಂಪನಿಗಳು ತಮ್ಮ ತಮ್ಮ ಇಷ್ಟಕ್ಕೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಪ್ರಿಪೇರ್ ಮಾಡೋಕ್ಕೆ ಶುರು ಮಾಡಿದ್ರು ಆ್ಯಂಡ್ ಎಲ್ಲ ರೀತಿಲೂ ಪ್ರಾಫಿಟೇ ತೋರ್ಸೋಕ್ಕೆ ಶುರು ಮಾಡಿದ್ರು. ಸೊ ಇದರಿಂದ ಏನಾಯಿತು? ಆ್ಯಕ್ಚುಯಲ್ ಮಾರ್ಕೆಟ್ ಸಿಚುವೇಶನ್ ಇದ್ದಿದ್ದೇ ಬೇರೆ, ಅಲ್ಲಿ ತೋರಿಸ್ತಾ ಇದ್ದ ಮಾರ್ಕೆಟ್ ಸಿಚುವೇಶನ್ನೇ ಬೇರೆ. ಹೀಗೆ ಅನ್ಕೊಂಡು ಕಂಪನಿಗಳ ಬೆಲೆ ಆಕಾಶಕ್ಕೆ ಏರ್ತು. ಆ್ಯಂಡ್ 1929ನಲ್ಲಿ ಅಲ್ಲಿರೋ ಎಲ್ರಿಗೂ ಅರ್ಥ ಆಯಿತು ಇದು ಆ್ಯಕ್ಚುಯಲ್ ನಂಬರ್ಸ್ ಅಲ್ಲ ಅಂತ. ಆವಾಗ ಆ್ಯಕ್ಚುಯಲ್ ಫಿಗರ್ಸ್ನ ನೋಡಿದ್ರೆ ತುಂಬ ಲಾಸ್ಗಳಲ್ಲಿದ್ದ ಕಂಪನಿಗಳು ಇತ್ತು. ಹಾಗಾಗಿ ಇಡೀ ಮಾರ್ಕೆಟೇ ಬಿದ್ದು ಹೋಯಿತು. ಇದಕ್ಕೆ ಗ್ರೇಟ್ ಡಿಪ್ರೆಷನ್ ಅಂತ ಕರೀತಾರೆ. ಇದೆಲ್ಲ ಯಾಕಾಯಿತು? ಕಂಪನಿಗಳ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಅಂದರೆ ವರ್ಷದ ಕೊನೆಯಲ್ಲಿ ಕಂಪನಿ ಕೊಡ್ತಾ ಇದ್ದಂತಹ ರಿಪೋರ್ಟ್ಸು ತುಂಬ ವೀಕ್ ಇತ್ತು. ಅದಕ್ಕೆ ಒಂದು ಪ್ರಾಪರ್ ಗೈಡ್ಲೈನ್ಸ್ ಇರಲಿಲ್ಲ. ಯಾವುದನ್ನು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆಗಿ ಪರಿಗಣಿಸಬೇಕು, ಅದನ್ನು ಹೇಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ತೋರಿಸ್ಬೇಕು ಅನ್ನೋದಕ್ಕೆ ಗೈಡ್ಲೈನ್ಸ್ ಬೇಕಾಗಿತ್ತು. ಹಾಗಾಗಿ ಅವರು ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ ತಂದರು. ಈ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ ತಂದರೂ ಸಹ ಇನ್ನೂ ಒಂದಷ್ಟು ಲೂಪ್ ಹೋಲ್ಸ್ ಇತ್ತು. ಇದನ್ನು ಹೇಗೆ ಕನ್ಸಿಡರ್ ಮಾಡೋದು, ಇದನ್ನು ಹೇಗೆ ಸರಿ ಮಾಡೋದು ಅಂತ ಯೋಚನೆ ಮಾಡಿದಾಗ ಎಲ್ಲ ದೇಶಗಳು ಸೇರಿ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ನ ತಂದರು, IFRS. ಇದರಲ್ಲಿ ಮೋಸ್ಟ್ ಆಫ್ ಇಟ್ ಎಲ್ಲನೂ ಕವರ್ ಆಗಿತ್ತು.
ಇನ್ನು ನಮ್ಮ ಇಂಡಿಯಾಗೆ ಬಂತು ಅಂತಂದರೆ IFRS ವಾಸ್ ಅಡಾಪ್ಟೆಡ್ ಆ್ಯಂಡ್ ಮೇಡ್ ವಿತ್ ಸಮ್ ಚೇಂಜಸ್. IFRSನ ನಾವು ಅಡಾಪ್ಟ್ ಮಾಡ್ಕೊಂಡ್ವಿ ಆ್ಯಂಡ್ ನಮಗೆ ಬೇಕಿದ್ದ ಹಾಗೆ ಸ್ವಲ್ಪ ಚೇಂಜಸ್ನ ತಂದ್ವಿ. ಅದನ್ನು ನಾವು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಕರಿತೀವಿ. ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ವಾಸ್ ಇಂಟ್ರೊಡ್ಯೂಸ್ ಟು ಬ್ರಿಂಗ್ ಯೂನಿಫಾರ್ಮಿಟಿ. ನಮ್ಮ ದೇಶದಲ್ಲಿ ಇರುವಂತಹ ಕಂಪನಿಗಳಲ್ಲಿ ಯೂನಿಫಾರ್ಮಿಟಿ ತರಬೇಕು ಆ್ಯಂಡ್ ಮೇಕ್ ಇಂಡಿಯನ್ ಕಂಪನೀಸ್ ಕಂಪೀಟ್ ವಿತ್ ಇಂಟರ್ನ್ಯಾಷನಲ್ ಕಂಪನೀಸ್. ಅಷ್ಟೇ ಅಲ್ಲ, ಯೂನಿಫಾರ್ಮಿಟಿ ತರೋದು ಒಂದೇ ಅಲ್ಲ, ನಮ್ಮ ಸ್ಟೇಟ್ಮೆಂಟ್ಸ್ಗಳೆಲ್ಲ ಹೇಗಿರಬೇಕು ಅಂದರೆ ಬೇರೆ ದೇಶದವರು ನಮ್ಮ ಕಂಪನಿಗೆ ಬಂದು ಹೂಡಿಕೆ ಮಾಡೋದಾಗಿರಲಿ ಅಥವಾ ನಮ್ಮ ಕಂಪನಿಗಳು ಬೇರೆ ದೇಶಕ್ಕೆ ಹೋಗಿ ಅಲ್ಲಿರುವಂತಹ ಸಣ್ಣ ಪುಟ್ಟ ಬಿಸ್ನೆಸ್ಗೆ ಬಂಡವಾಳ ಹೂಡೋದಾಗಿರಲಿ ಸುಲಭವಾಗಬೇಕು. ಅಲ್ಲಿಗೂ ಇಲ್ಲಿಗೂ ಪಾರದರ್ಶಕವಾಗಿರಬೇಕು, ಯಾವುದೇ ರೀತಿ ಹಿಕ್ಕಪ್ಸ್ ಅಂದರೆ ಬಿಕ್ಕಳಿಕೆ ಇರಬಾರ್ದು ಅನ್ನೋದು ಮೂಲ ಉದ್ದೇಶ ಆಗಿತ್ತು. ಯೂನಿಫಾರ್ಮಿಟಿ ಆ್ಯಂಡ್ ಮೇಕ್ ಇಂಡಿಯನ್ companies compete with international companies. IAS and IFRS were accepted internationally and Indian accounting standards was accepted in India. ಆಯಿತಾ? ಸೊ ನಾವು ಇಂಡಿಯಾದವರು ಏನು ಮಾಡಿದ್ವಿ, IASನೂ ತೊಗೊಂಡ್ವಿ, IFRSನಲ್ಲಿದ್ದ ಒಂದಷ್ಟು ರೂಲ್ಸನ್ನು ತೊಗೊಂಡ್ವಿ. ಈಗ IASನಲ್ಲಿ ರೂಲ್ ನಂಬರ್ 1 ಇದ್ದರೆ ಅದು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ನಲ್ಲೂ ರೂಲ್ ನಂಬರ್ 1 ಇರುತ್ತೆ. ಓಕೆನಾ? IFRSನಲ್ಲಿ ರೂಲ್ ನಂಬರ್ 1 ಇದ್ದರೆ ಅದು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನಲ್ಲಿ 101 ರೂಲ್ ನಂಬರ್ ಅಂತ ಕನ್ಸಿಡರ್ ಮಾಡಿದ್ರು. ಇದರಿಂದ ಏನು ಬೆನಿಫಿಟ್ಸ್ ಆಯಿತು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ತಂದಿದ್ರಿಂದ? ಎಲಿಮಿನೇಟ್ ವೇರಿಯೇಷನ್ಸ್, ಯಾವುದೇ ಥರ ತಾರತಮ್ಯಗಳು ಇಲ್ಲಿ ಇಲ್ಲವಾಯಿತು. ಎಲ್ಲನೂ ಒಂದೇ ರೀತಿ, ಎಲ್ಲ ಕಂಪನಿಗಳು, ಎಲ್ಲ ಇಂಡಸ್ಟ್ರಿಯವರು ಎಲ್ಲರೂ ಸಹ ಒಂದೇ ರೀತಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಕೊಡೋಕ್ಕೆ ಶುರು ಮಾಡಿದ್ರು. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಡ್ತೀನಿ ಅಂತ ಇಟ್ಕೊಳ್ಳಿ. ನೇಮ್, ನಿಮ್ಮ ಹೆಸರೇನು, ನೀವು ಯಾವ ಪ್ಲೇಸಿಂದ ಬಂದಿದ್ದೀರಾ, ನೀವು ಎಷ್ಟನೇ ಸ್ಟ್ಯಾಂಡರ್ಡ್ ಓದಿದ್ದೀರಾ, ಆಯಿತಾ? ಆಮೇಲೆ ನಿಮ್ಮ ಆಕ್ಯುಪೇಷನ್ ಏನು, ನಿಮ್ಮ ಕಂಪನಿ ಏನು ಮಾಡುತ್ತೆ, ಯಾವುದ್ರಲ್ಲಿದೆ ಅನ್ನೋದು ಇದರಲ್ಲಿ ಬರೀಬೇಕು. ಆಮೇಲೆ ನಿಮ್ಮದು ಸಿಂಗಲ್ ಓನರಾ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿದ್ದೀರಾ, ನಿಮ್ಮದು ಯಾವ ಥರ ಕಂಪನಿ ಅನ್ನೋದನ್ನು ನಾನು ಈ ಥರ ಒಂದು ಅಪ್ಲಿಕೇಶನ್ ನಾನು ನಿಮಗೆ ಮಾಡಿ ಕೊಟ್ಬಿಟ್ರೆ ನೀವು ನಿಮ್ಮ ಹೆಸರನ್ನೇ ಇಲ್ಲಿ ಬರೀತೀರಾ, ನೀವು ಯಾವ ಪ್ಲೇಸಲ್ಲಿ ಶುರು ಮಾಡಿದ್ರಿ ನಿಮ್ಮ ಕಂಪನಿ ಅನ್ನೋದನ್ನೇ ಬರೀತೀರಾ, ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ನೇ ಬರೀತೀರಾ. ಆ್ಯಂಡ್ ಈಗ ಅಕಸ್ಮಾತ್ ಇವನೇನಾದರೂ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅವನಾಗಿದ್ದರೆ ಅಥವಾ ನೀವೇನಾದರೂ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅವರಾಗಿದ್ದರೆ ಇಲ್ಲಿ ಟೆಕ್ಸ್ಟೈಲ್ ಅಂತ ಬರೀತೀರಾ, ಅಥವಾ ಕನ್ಸ್ಟ್ರಕ್ಷನ್ ಅವರಾಗಿದ್ದರೆ ಕನ್ಸ್ಟ್ರಕ್ಷನ್ ಅಂತ ಬರೀತೀರಾ, ಅಗ್ರಿಕಲ್ಚರ್ ಆಗಿದ್ದರೆ ಅಗ್ರಿಕಲ್ಚರ್ ಅಂತ ಬರೀತೀರಾ, ಹೆಲ್ತ್ ಕೇರ್ ಆಗಿದ್ದರೆ ಹೆಲ್ತ್. ಇದು ಒಂದು ಫಾರ್ಮ್ಯಾಟ್ ಆಯಿತು. ಇದಕ್ಕೆ ನಾನು ಎಷ್ಟೇ ಇದೇ ಥರ ಕಂಪೇರ್ ಮಾಡೋಕ್ಕೆ ಹೋದರೂ ನನಗೆ ಸುಲಭವಾಗಿ ಸಿಗುತ್ತೆ. ಆ್ಯಂಡ್ ನೀವು ಕೊಡುವಂತಹ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು ಎಲ್ಲವೂ ಒಂದೇ ಥರ ಆಗಿರುತ್ತೆ. ಹೀಗಾಗಿ ಒಂದು ಯೂನಿಫಾರ್ಮಿಟಿ ಬಂತು. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಗಿವ್ಸ್ ಕಂಪ್ಲೀಟ್ ಇನ್ಫಾರ್ಮೇಷನ್. ಎಲ್ಲನೂ ಇಲ್ಲಿರೋದ್ರಿಂದ ಕಂಪೇರ್ ಮಾಡೋದಕ್ಕೆ, ನೆಕ್ಸ್ಟು ಆ್ಯಸ್ ಅ ಗವರ್ಮೆಂಟ್ ಡಿಸಿಷನ್ ತಗೊಳ್ಳೋದಕ್ಕೆ ಅನುಕೂಲ ಆಯಿತು. ಕಂಪ್ಯಾರಿಸನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಇಂಟರ್ ಆ್ಯಂಡ್ ಇಂಟ್ರಾ ಕಂಪನೀಸ್. ಈಗ ಅದನ್ನೇ ನಾನು ಹೇಳಿದ್ದು, ಕಂಪನಿಗಳಿಗೂ ಇಂಡಸ್ಟ್ರಿಗೂ ಮತ್ತು ಗವರ್ಮೆಂಟ್ ತಗೊಳ್ಳುವ ಡಿಸಿಷನ್ಗೂ ಇದು ಅನುಕೂಲ ಆಯಿತು. ಇದೇ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ನೆಕ್ಸ್ಟು ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟ್ಯಾಕ್ಸ್. ಇದರದ್ದು ಟ್ಯಾಗ್ ಲೈನ್ ಏನು ಹೇಳುತ್ತೆ? 1 ನೇಷನ್ 1 ಟ್ಯಾಕ್ಸ್. ಯಾಕೆ ಈ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟ್ಯಾಕ್ಸ್ ಬಂತು ಇದೆಲ್ಲನೂ ಈ ಟಾಪಿಕಲ್ಲಿ ತಿಳ್ಕೊಳ್ಳೋಣ. ಬಟ್ ಇದು ಬಂದಿದ್ದು GST ಬಂದಿದ್ದು 1 ಜುಲೈ 2017. ಇದನ್ನು ಕೇಳ್ತಾರೆ, ಇದನ್ನು ನೆನಪಲ್ಲಿಟ್ಕೊಳ್ಳಿ ಆ್ಯಂಡ್ ಇದನ್ನು ಮಾರ್ಕ್ ಮಾಡಿಟ್ಕೊಳ್ಳಿ. ಇದು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಫಸ್ಟು ನಾವು ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟ್ಯಾಕ್ಸ್ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮುಂಚೆ ಟ್ಯಾಕ್ಸ್ ಅಂದ್ರೇನು ತಿಳ್ಕೊಳ್ಳೋಣ ಬನ್ನಿ. ಟ್ಯಾಕ್ಸ್ ಅಂದರೆ ಕಂಪಲ್ಸರಿ ಪೇಮೆಂಟ್ ಟು ದ ಗವರ್ಮೆಂಟ್ ವಿತೌಟ್ ಎಕ್ಸ್ಪೆಕ್ಟಿಂಗ್ ಡೈರೆಕ್ಟ್ ಬೆನಿಫಿಟ್. ಅಂದರೆ ನಾವು ನಮ್ಮ ಆದಾಯದಲ್ಲಿ ಒಂದು ಪೋರ್ಷನನ್ನು ಗವರ್ಮೆಂಟಿಗೆ ಕೊಡ್ತೀವಿ ವಿತೌಟ್ ಎಕ್ಸ್ಪೆಕ್ಟಿಂಗ್ ಡೈರೆಕ್ಟ್ ಬೆನಿಫಿಟ್. ಅದರಿಂದ ನಮಗೆ ಡೈರೆಕ್ಟಾಗಿ ಬೆನಿಫಿಟ್ ಆಗದೆ ಹೋದರೂ ಇಂಡೈರೆಕ್ಟಾಗಿ ಒಂದಷ್ಟು ಬೆನಿಫಿಟ್ಸ್ ಸಿಗುತ್ತೆ. ಲೈಕ್ ಗೌರ್ಮೆಂಟ್ ಸ್ಕೂಲ್ಸ್, ಕಾಲೇಜಸ್, ರೋಡ್ಸ್, ಇನ್ಫ್ರಾಸ್ಟ್ರಕ್ಚರ್, ಇನ್ನೂ ಮತ್ತಷ್ಟು ಇಡೀ ನೇಷನನ್ನು ಅಥವಾ ಇಡೀ ಸ್ಟೇಟನ್ನು ಡೆವಲಪ್ ಮಾಡೋದಕ್ಕೆ ಗವರ್ಮೆಂಟ್ಗೆ ದುಡ್ಡು ಬೇಕಾಗುತ್ತೆ. ಅದು ನಾವು ಕಟ್ಟುವಂತಹ ಟ್ಯಾಕ್ಸಿಂದ ಹೋಗುತ್ತೆ. ಅರ್ಥ ಆಯ್ತಲ್ವಾ? ಓಕೆ, ಈ ಟ್ಯಾಕ್ಸಲ್ಲಿ 2 ಥರ ಇದೆ. ಒಂದು ಡೈರೆಕ್ಟ್ ಟ್ಯಾಕ್ಸ್, ಇನ್ನೊಂದು ಇಂಡೈರೆಕ್ಟ್ ಟ್ಯಾಕ್ಸ್. ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ನಮಗೆ ಬರುವ ಆದಾಯದ ಮೇಲೆ ಅಥವಾ ನಾವು ಕಟ್ಟಿರುವ ಪ್ರಾಪರ್ಟಿಯ ಮೇಲೆ ಅಥವಾ ನಮ್ಮಲ್ಲಿ ಇರುವ ಪ್ರಾಪರ್ಟಿಯ ಮೇಲೆ ಡೈರೆಕ್ಟಾಗಿ ಬರುವಂತಹ ಟ್ಯಾಕ್ಸಿಗೆ ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತಾರೆ.
ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಏನು? ಅದನ್ನ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಮೇಲೆ ಹಾಕ್ತಾರೆ. ಇದೆರಡಕ್ಕೂ ಇರೋ ಡಿಫ್ರೆನ್ಸ್ ತಿಳ್ಕೋಬೇಕು ಅಂದರೆ ನಾವು ಬರ್ಡನ್ ಅಂದರೆ ಏನು ಅಂತ ಮೊದಲು ತಿಳ್ಕೋಬೇಕು. ನಿಮಗೆ ಏನೋ ಒಂದು ಆದಾಯ ಬರುತ್ತೆ, ಅದ್ರ ಮೇಲೆ ಡೈರೆಕ್ಟಾಗಿ ಗವರ್ಮೆಂಟ್ ಟ್ಯಾಕ್ಸ್ ಹಾಕ್ತಾರೆ. ಇದು ಗವರ್ಮೆಂಟ್ ಟ್ಯಾಕ್ಸ್. ಮಧ್ಯದಲ್ಲಿ ಯಾರೂ ಇರೋದಿಲ್ಲ. ನೀವು ಮಾಡಿರೋ ಕೆಲಸಕ್ಕೆ ಅಥವಾ ನಿಮಗೆ ಬಂದಿರೋ ಆದಾಯಕ್ಕೆ ನೀವು ಟ್ಯಾಕ್ಸ್ ಕಟ್ತೀರಾ, ಹೌದಾ? ಇದು ಡೈರೆಕ್ಟ್ ಟ್ಯಾಕ್ಸ್. ಫಾರ್ ಎಕ್ಸಾಂಪಲ್, ಒಂದು ಪಿಜ್ಜಾ ಅಂಗಡಿಗೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ. ಇದು ABC ಪಿಜ್ಜಾ ಅಂತ ಪಿಜ್ಜಾ ಅಂಗಡಿಗೆ ಹೋಗ್ತೀರಾ. ಗವರ್ಮೆಂಟು ಅವನಿಗೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಹಾಕಿರ್ತಾರೆ. ಅವನೇನು ಮಾಡ್ತಾನೆ, ಈ ಟ್ಯಾಕ್ಸ್ ನಾನು ಯಾಕಪ್ಪ ಕಟ್ಟಬೇಕು, ಹೇಗಿದ್ರು ಕಸ್ಟಮರ್ ಬರ್ತಾರಲ್ಲ ಅವ್ರ ಮೇಲೆ ಹಾಕೋಣ ಅಂದ್ಬಿಟ್ಟು ಏನು ಮಾಡ್ತಾನೆ, ನೀವು ತಗೊಳ್ಳುವ 200 ರೂಪಾಯಿ ಪಿಜ್ಜಾಗೆ ಅವನು ಟ್ಯಾಕ್ಸನ್ನು ಆ್ಯಡ್ ಮಾಡ್ತಾನೆ. ಅವನು ಕಟ್ಟಬೇಕಾಗಿರೋ ಟ್ಯಾಕ್ಸನ್ನು ಅವನು ನಿಮ್ಮ ತಲೆ ಮೇಲೆ ಹಾಕ್ತಾನೆ. ಅಂದರೆ ಬರ್ಡನ್, ಭಾರವನ್ನು ಅವನು ನಿಮ್ಮ ತಲೆ ಮೇಲೆ ಹಾಕ್ತಾನೆ. ನೀವು ಕೊಟ್ಟಿರುವಂತಹ GST ಅಮೌಂಟನ್ನು ಇವನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾರು ಹಾಕಿರೋದು ಈ GSTಯನ್ನು? ಗವರ್ಮೆಂಟ್ ಹಾಕಿರೋದು. ಅವನು ಈ GST ಅಮೌಂಟನ್ನು ಗವರ್ಮೆಂಟ್ಗೆ ಕಟ್ಟಬೇಕಾಗತ್ತೆ. ಓಕೆನಾ? ಸೊ ಈ ಬರ್ಡನ್ ಅನ್ನೋದು ಅಂದರೆ ಭಾರ ಅನ್ನೋದು, ಟ್ಯಾಕ್ಸಿನ ಭಾರ ಅನ್ನೋದು ಇಲ್ಲಿ ಒಬ್ಬರಿಂದ ಒಬ್ಬರಿಗೆ ಶಿಫ್ಟ್ ಆಗ್ತಾ ಹೋಗುತ್ತೆ. ಓಕೆನಾ? ಅದಕ್ಕೆ ಇದನ್ನು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಈಗ ಫಾರ್ ಅ ಬಯರ್, ಅವನು ದುಡ್ಡು ಕೊಟ್ಟು ಅವನು ತಗೊಳ್ಳುವ ಗೂಡ್ಸ್ ಅಲ್ಲದೆ GSTಯನ್ನು ಕಟ್ತಾನೆ. ಅದಕ್ಕೆ ಒಬ್ಬ ಬಯ್ಯರಿಗೆ ಇದು ಇನ್ಪುಟ್, ಅವನು ತಗೊಳ್ಳುವ ಗೂಡ್ಸಿನ ಮೇಲೆ ಬರುವಂತಹ ಟ್ಯಾಕ್ಸ್ ಆಗಿರೋದ್ರಿಂದ ಇದನ್ನು ಇನ್ಪುಟ್ GST ಅಂತ ಕರೀತಾರೆ. ಒಬ್ಬ ಸೆಲ್ಲರಿಗೆ ಅವನು ಮಾರಾಟ ಮಾಡ್ತಾ ಇರೋ ಗೂಡ್ಸು ಅದರ ಮೇಲೆ ಅವನು GSTಯನ್ನು ಚಾರ್ಜ್ ಮಾಡಿರ್ತಾನೆ. ಅವನ ಹತ್ರನೇ ಉಳಿಸ್ಕೊಳ್ಳೋ ಹಾಗಿಲ್ಲ, ಅವನು ಅದನ್ನು ಕಟ್ಟಬೇಕು, ಯಾರಿಗೋ ಒಬ್ಬರಿಗೆ ಕಟ್ಟಬೇಕು, ಗವರ್ಮೆಂಟ್ಗೆ ಕಟ್ಟಬೇಕು. ಸೊ ಅದಕ್ಕೆ ಅದನ್ನು ಔಟ್ಪುಟ್ GST ಅಂತ ಕರೀತಾರೆ. ಗೂಡ್ಸ್ ಮತ್ತು ಸರ್ವಿಸಸ್ ಎಲ್ಲಿ ಅದನ್ನು ಕನ್ಸ್ಯೂಮ್ ಮಾಡ್ತಾರೆ ಅಥವಾ ಎಲ್ಲಿ ಅದನ್ನು ಖರೀದಿಸ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಇದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ನೋಡಿ, ದೇರ್ ಆರ್ 3 ಟೈಪ್ಸ್ ಆಫ್ GST, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಅನ್ನೋದು 3 ರೀತಿ ಇರುತ್ತೆ. ಒಂದು ಸ್ಟೇಟ್ GST, ಎರಡನೇದು ಸೆಂಟ್ರಲ್ GST, ಮೂರನೇದು ಇಂಟಗ್ರೇಟೆಡ್ GST. ಏನಪ್ಪ ಇದು ಅಂತಂದರೆ, ಈಗ ನೋಡಿ ನಾನು ನಿಮ್ಗೆ ಹೇಳಿದೆ, ಇಲ್ಲಿ ಪ್ಲೇಸ್ ಆಫ್ ಕನ್ಸಂಪ್ಷನ್ ಅಂದರೆ ಅದನ್ನು ಎಲ್ಲಿ ಕೊಂಡ್ಕೋತಾರೆ, ಫೈನಲ್ ಕನ್ಸ್ಯೂಮರ್ ಕೊಂಡ್ಕೋತಾರೆ, ಅದು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಅದನ್ನೇ ಇಲ್ಲಿ ಹೇಳ್ತಾರೆ ನೋಡಿ. ಈಗ ಫಾರ್ ಎಕ್ಸಾಂಪಲ್, ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ನು ಒಂದು ಸ್ಟೇಟಲ್ಲಿ ನಡೆದಿದೆ. ಒಬ್ಬ ಬಯ್ಯರು ಕರ್ನಾಟಕದಿಂದನೇ ಇದ್ದಾನೆ, ಸೆಲ್ಲರು ಸಹ ಕರ್ನಾಟಕದವನೇ ಆಗಿದ್ದಾನೆ, ಉತ್ಪತ್ತಿ ಮಾಡಿರೋದು ಕರ್ನಾಟಕದಲ್ಲೇ, ಅದನ್ನು ಕೊಂಡ್ಕೋತಾ ಇರೋದು ಕರ್ನಾಟಕದಲ್ಲೇ. ಈ ಥರ ಟ್ರಾನ್ಸಾಕ್ಷನ್ ಇದ್ದಾಗ ಇಲ್ಲಿ ನಮಗೆ ಸ್ಟೇಟಿನ ಟ್ಯಾಕ್ಸು ಮತ್ತು ಸೆಂಟ್ರಲ್ ಟ್ಯಾಕ್ಸು ಎರಡು ಬೀಳುತ್ತೆ ಈ ಟ್ರಾನ್ಸಾಕ್ಷನ್ ಮೇಲೆ. ಓಕೆನಾ? ಈಗ ಫಾರ್ ಎಕ್ಸಾಂಪಲ್, ಈ ಟ್ರಾನ್ಸಾಕ್ಷನಿಗೆ 18% GST ಬಿತ್ತು ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, 10,000 ರೂಪಾಯಿಯಷ್ಟು ಟ್ರಾನ್ಸಾಕ್ಷನ್ ನಡೀತು, ಅದರಲ್ಲಿ 18% GST ಬಿತ್ತು ಅಂತ ಇಟ್ಕೊಳ್ಳೋಣ. ಈ 18% ಗವರ್ಮೆಂಟಿಗೆ ಹೋಗಬೇಕು. ಯಾವ ರೀತಿ ಶೇರ್ ಆಗಬೇಕು? ಇದು ಸ್ಟೇಟ್ಗೂ ಶೇರ್ ಆಗಬೇಕು, ಸೆಂಟ್ರಲ್ಗೂ ಹೋಗಬೇಕು. ಇದನ್ನು ಡಿವೈಡ್ ಮಾಡ್ಕೋತಾರೆ. 9% ಸ್ಟೇಟ್ಗೆ ಹೋಗುತ್ತೆ, 9% ಸೆಂಟ್ರಲ್ಗೆ ಹೋಗುತ್ತೆ. ಈಗ ನೀವು ಯಾವುದಾದ್ರೂ ಒಂದು ಅಂಗಡಿಗೆ ಹೋಗಿ ಏನಾದರೂ ಒಂದು ತೊಗೊಂಡಾಗ ನಿಮಗೆ ಬಿಲ್ ಕೊಡ್ತಾರೆ. ಆ ಬಿಲ್ಲಲ್ಲಿ ನೋಡಿ ನಿಮಗೆ SGST ಅಂತ ಹಾಕಿರ್ತಾರೆ. ಅಂದರೆ ಸ್ಟೇಟ್ಗೆ ಹೋಗುವಂತಹ ಟ್ಯಾಕ್ಸ್ ಅಮೌಂಟು ಒಂದಿರುತ್ತೆ ಆ್ಯಂಡ್ ಅದರಷ್ಟೇ ಈಕ್ವಲೆಂಟ್ ಅಮೌಂಟು ಸೆಂಟ್ರಲ್ಗೆ ಹೋಗ್ತಾ ಇರುತ್ತೆ. ಇದರ ಅರ್ಥ ಏನಪ್ಪ ಅಂತಂದರೆ, ಈ ಟ್ರಾನ್ಸಾಕ್ಷನ್ನಿನ ಅರ್ಥ ಏನಪ್ಪ ಅಂದರೆ, ಬಯ್ಯರು ಸಹ ಇಲ್ಲಿಯವನೇ ಆಗಿದ್ದಾನೆ, ಸೆಲ್ಲರು ಸಹ ಇಲ್ಲಿಯವನೇ ಆಗಿದ್ದಾನೆ. ಇದು ಆ ಸ್ಟೇಟ್ಗೆ ಸಂಬಂಧಪಟ್ಟಂತೆ ಆಗಿರುವಂತಹ ಟ್ರಾನ್ಸಾಕ್ಷನ್. ಈಗ ಪಂಜಾಬಿಂದ ಪಂಜಾಬ್ ಆಗಿರ್ಬೋದು, UPಯಿಂದ UP, ತಮಿಳ್ನಾಡಿಂದ ತಮಿಳ್ನಾಡು. ಯಾವುದೇ ಸ್ಟೇಟಿನ ಬಯ್ಯರ್ ಜೊತೆಗೆ ಅದೇ ಸ್ಟೇಟಿನ ಸೆಲ್ಲರು ಟ್ರಾನ್ಸಾಕ್ಷನ್ ಮಾಡಿದ್ರೆ ಈ ಥರ ಟ್ಯಾಕ್ಸ್ಗಳು ಬೀಳುತ್ತೆ. ಅಕಸ್ಮಾತ್ ಏನಾದರೂ ಪಂಜಾಬಲ್ಲಿರೋ ಒಬ್ಬ ಬಯ್ಯರು UPಯಲ್ಲಿರೋ ಒಬ್ಬ ಸೆಲ್ಲರಿನ ಟ್ರಾನ್ಸಾಕ್ಷನ್ ಮಾಡ್ದ ಅಂತ ಅಂದರೆ, ಅದೇ 10,000 ರೂಪಾಯಿಯಷ್ಟು ಏನೋ ಒಂದು ಬೆಲೆ ಬಾಳುವಂತಹ ವಸ್ತುವನ್ನು ತಗೊಂಡ ಅಂತಂದರೆ, ಇದಕ್ಕೂ ಸಹ
ಸೇ ಫಾರ್ ಎಕ್ಸಾಂಪಲ್ 18% ಟ್ಯಾಕ್ಸ್ ಬೀಳುತ್ತೆ ಅಂತ ಇಟ್ಕೊಳ್ಳೋಣ. ಈ 18% ಸ್ಟೇಟ್ಗೆ ಹೋಗೋದಿಲ್ಲ. ಯಾಕೆಂದರೆ ಇಲ್ಲಿ 2 ಸ್ಟೇಟ್ಗಳು ಇನ್ವಾಲ್ವ್ ಆಗಿದೆ. ಯಾರಿಗೆ ಹೋಗಬೇಕು ಸ್ಟೇಟ್ ಟ್ಯಾಕ್ಸ್ ಅಂತ ಬಂದರೆ? ಇವ್ನಿಗೆ ಹೋಗಬೇಕಾ? ಇಲ್ಲ. ಇವ್ನಿಗೆ ಹೋಗಬೇಕಾ? ಇಲ್ಲ. ಯಾರು ಇದನ್ನು ತಗೋಬೇಕು? ಇದನ್ನು ಡೈರೆಕ್ಟಾಗಿ ಇಂಟಿಗ್ರೇಟೆಡ್ ಟ್ಯಾಕ್ಸ್ ಅಂತ ಹೇಳಿ ಸೆಂಟ್ರಲ್ನವರೇ ತಗೋತಾರೆ. ಓಕೆನಾ? ಈ 18% ಸೆಂಟ್ರಲ್ನವರಿಗೆ ಬೀಳುತ್ತೆ. ಇಲ್ಲಿ ಆದರೆ 900 ರೂಪಾಯಿ ಇವನಿಗೆ ಬೀಳುತ್ತೆ, 900 ರೂಪಾಯಿ ಸೆಂಟ್ರಲ್ನವರಿಗೆ ಕೊಡಬೇಕಾಗತ್ತೆ. ಆದರೆ ಇಲ್ಲಿ 1800 ರೂಪಾಯಿ ಡೈರೆಕ್ಟಾಗಿ ಸೆಂಟ್ರಲ್ಗೆ ಹೋಗುತ್ತೆ. ಇಲ್ಲಿ ಪಂಜಾಬ್ಗೂ ಬರೋದಿಲ್ಲ, UP ಅವ್ರಿಗೂ ಬರೋದಿಲ್ಲ. ಈ ಥರ ಯಾವುದೇ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ಗಳು ಆದ್ರೂ ಡೈರೆಕ್ಟಾಗಿ ಅದು IGST ಆಗುತ್ತೆ ಆ್ಯಂಡ್ ಫುಲ್ ಅಮೌಂಟು ಸೆಂಟ್ರಲ್ ಗವರ್ಮೆಂಟ್ಗೆ ಹೋಗುತ್ತೆ. ಈ ಮುಂಚೆ ಏನಾಗ್ತಾ ಇತ್ತು? ಈ GST ಬರುವ ಮುಂಚೆ 2 ಥರ ಟ್ಯಾಕ್ಸಸ್ ಇತ್ತು. ಒಂದು ಇಂಡೈರೆಕ್ಟ್ ಟ್ಯಾಕ್ಸ್, ಇನ್ನೊಂದು ಡೈರೆಕ್ಟ್ ಟ್ಯಾಕ್ಸ್. ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ಡೈರೆಕ್ಟ್ ಟ್ಯಾಕ್ಸಲ್ಲಿ ಇನ್ಕಮ್ ಮೇಲೆ ಅವರು ಟ್ಯಾಕ್ಸನ್ನು ಲೇ ಮಾಡೋರು. ಓಕೆನಾ? ಅದೇ ಇಂಡೈರೆಕ್ಟ್ ಟ್ಯಾಕ್ಸ್ ಆದರೆ ಸ್ಟೇಟ್ನವರು ಅವರಿಗೆ ಅನುಕೂಲ ಆಗೋ ಥರ ಒಂದಷ್ಟು ಟ್ಯಾಕ್ಸ್ಗಳನ್ನ ಇಟ್ಕೊಂಡಿದ್ರು, ಸೆಂಟ್ರಲ್ನವರು ಅವ್ರಿಗೆ ಅನುಕೂಲ ಆಗೋ ಥರ ಒಂದಷ್ಟು ಟ್ಯಾಕ್ಸ್ಗಳನ್ನ ಇಟ್ಕೊಂಡಿದ್ರು. ಒಬ್ಬ ಬಿಸ್ನೆಸ್ ಮ್ಯಾನ್ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ಅವ್ನು ಇಷ್ಟು ಟ್ಯಾಕ್ಸನ್ನು ಕಟ್ಟಬೇಕಾಗಿತ್ತು, ಇದರ ಜೊತೆಗೆ ಇನ್ನಷ್ಟು ಟ್ಯಾಕ್ಸ್ಗಳನ್ನು ಕಟ್ಟಬೇಕಾಗಿತ್ತು. ಇಂಟರ್ ಸ್ಟೇಟ್ ಮಾಡಿದ್ರೂ ಒಂದಷ್ಟು ಕಟ್ಟಬೇಕು ಆ್ಯಂಡ್ ಅದೇ ಸ್ಟೇಟಲ್ಲೇ ಬೈಯರು ಸೆಲ್ಲರ್ ಇದ್ದರೂ ಸಹ ಟ್ಯಾಕ್ಸ್ಗಳನ್ನ ಕಟ್ಟಬೇಕಾಗಿತ್ತು. ಇದು ತುಂಬ ಕನ್ಫ್ಯೂಷನ್ ಇತ್ತು. ಇದರಲ್ಲಿ ಕ್ಲಾರಿಟಿ ಇರಲಿಲ್ಲ. ಕೆಲವು ಸರ್ತಿ ಸ್ಕಿಪ್ ಆಗೋದು, ಕೆಲವು ಸರ್ತಿ ಎಕ್ಸ್ಟ್ರಾ ಟ್ಯಾಕ್ಸ್ ಪೇ ಮಾಡಬೇಕಾಗಬಹುದು. ಈ ಥರ ಎಲ್ಲ ಅನಾನುಕೂಲಗಳಿದ್ದರಿಂದ ಇದು ಯಾವುದೂ ಬೇಡ, ಇಷ್ಟೆಲ್ಲ ಕನ್ಫ್ಯೂಷನ್ ಬೇಡವೇ ಬೇಡ, GSTಗಳನ್ನ ತಂದರು. ಇದಕ್ಕೇನೆ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಹೆಸರನ್ನ ಇಟ್ಟರು. ಈ GSTಯ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ನೋಡೋಣ ಬನ್ನಿ. ಇದು ಕಾಮನ್ ಲಾ. ಯಾವ ಸ್ಟೇಟ್ನವರಾದರೂ ಆಗಿರಿ, ಯಾವ ಬಿಸ್ನೆಸ್ನವರಾದರೂ ಆಗಿರಿ, ಎಲ್ರಿಗೂ ಇದು ಕಾಮನ್ ಲಾ. ಮುಂಚೆ ಆ ಸ್ಟೇಟ್ನವರು ಅವರವರಿಗೆ ಇಷ್ಟ ಬಂದ ಹಾಗೆ ಟ್ಯಾಕ್ಸ್ಗಳನ್ನ ಹಾಕೋರು. ಅದ್ರ ಮೇಲೆ ಸೆಂಟ್ರಲ್ ಟ್ಯಾಕ್ಸು ಸಹ ಪೇ ಮಾಡಬೇಕಾಗ್ತಿತ್ತು ಆ್ಯಂಡ್ ಬಿಸ್ನೆಸ್ ಮೆನ್ಗಳಿಗೆ ಕಷ್ಟ ಆಗ್ತಾ ಇತ್ತು. ಅದ್ರ ಬದಲು ಅದನ್ನೆಲ್ಲ ಹೊಡೆದು ಹಾಕಿ GST ಅಂತ ತಂದರು. GST ಇಸ್ ಅ ಕಾಮನ್ ಲಾ ಆ್ಯಂಡ್ ಪ್ರೊಸೀಜರ್ ಥ್ರೂ ಔಟ್ ದ ಕಂಟ್ರಿ. ನೀವು ಈ ಕಂಟ್ರಿಯಲ್ಲಿ ಇಂಡಿಯಾದಲ್ಲಿ ಎಲ್ಲೇ ಹೋದ್ರೂ, ಯಾರ ಜೊತೆಗೆ ಟ್ರಾನ್ಸಾಕ್ಷನ್ ಮಾಡಿದ್ರೂ ಪ್ರೊಸೀಜರ್ ಒಂದೇ ಇರುತ್ತೆ. GST ಪ್ರೊಸೀಜರ್ ಇರುತ್ತೆ. ಥ್ರೂ ಔಟ್ ದ ಕಂಟ್ರಿ ಅಂಡರ್ ಸಿಂಗಲ್ ಅಡ್ಮಿನಿಸ್ಟ್ರೇಷನ್. ಒಂದೇ ರೀತಿಯಾದ ರೂಲ್ಸ್ ಫಾಲೋ ಮಾಡಬೇಕಾಗಿ ಬಂತು. ನೆಕ್ಸ್ಟ್, ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಆ್ಯಂಡ್ ಲೆವಿಡ್ ಅಟ್ ಸಿಂಗಲ್ ಪಾಯಿಂಟ್ ಅಟ್ ದ ಟೈಮ್ ಆಫ್ ಕನ್ಸಂಪ್ಷನ್ ಆಫ್ ಗೂಡ್ಸ್ ಬೈ ಎಂಡ್ ಕಸ್ಟಮರ್. ಇಲ್ಲಿ ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ಬರ್ಡನ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್, ಎಲ್ಲಿಗೆ ಹೋಗಿ ಯಾರು ಇದನ್ನು ಕನ್ಸ್ಯೂಮ್ ಮಾಡಬೇಕು ಅದರ ಮೇಲೆ ಇಲ್ಲಿ ಟ್ಯಾಕ್ಸ್ ಬೀಳ್ತಾ ಹೋಗುತ್ತೆ. ಲೆವಿಡ್ ಅಟ್ ಅ ಸಿಂಗಲ್ ಪಾಯಿಂಟ್, ಒಂದೇ ಪಾಯಿಂಟಲ್ಲಿ ಟ್ಯಾಕ್ಸ್ ಕಟ್ಟಬೇಕು. ಅಟ್ ದ ಟೈಮ್ ಆಫ್ ಕನ್ಸಂಪ್ಷನ್, ಯಾರು ಇದನ್ನು ಕನ್ಸ್ಯೂಮ್ ಮಾಡ್ತಾರೆ, ಯಾರು ಇದನ್ನು ಬೈ ಮಾಡ್ತಾರೆ ಅವರು ಮಾತ್ರ ಕಟ್ಟಬೇಕು. ಆಫ್ ಗೂಡ್ಸ್ ಬೈ ಎಂಡ್ ಕಸ್ಟಮರ್. ಅರ್ಥ ಆಯ್ತಲ್ವಾ? ಮಿನಿಮಮ್ ನಂಬರ್ ಆಫ್ ರೇಟ್ಸ್ ಆಫ್ ಟ್ಯಾಕ್ಸ್. ಮುಂಚೆ ಆವಾಗಲೇ ತೋರಿಸಿದ ಹಾಗೆ ಒಂದು ಮಣ ಟ್ಯಾಕ್ಸ್ಗಳನ್ನ ಕಟ್ಟಬೇಕಾಗ್ತಿತ್ತು. ಸ್ಟೇಟ್ ಗೌರ್ಮೆಂಟ್ ಒಂದಷ್ಟು ಟ್ಯಾಕ್ಸ್ ಕಟ್ಟಬೇಕಾಗ್ತಿತ್ತು, ಸೆಂಟ್ರಲ್ದು ಒಂದಷ್ಟು ಟ್ಯಾಕ್ಸ್ಗಳು ಕಟ್ಟಬೇಕಾಗ್ತಿತ್ತು. ಟ್ಯಾಕ್ಸ್ ಮೇಲೆ ಟ್ಯಾಕ್ಸು. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಮಿನಿಮಮ್ ನಂಬರ್ ಆಫ್ ರೇಟ್ಸ್ ಆಫ್ ಟ್ಯಾಕ್ಸ್ ಡಸ್ ನಾಟ್ ಎಕ್ಸೀಡ್ 2 ಟ್ಯಾಕ್ಸಸ್. ಇಲ್ಲಿ 2ನ್ನ ಮೀರಿ ಇನ್ನು ಜಾಸ್ತಿ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಎಲ್ಲವೂ ಅದರ ಒಳಗೇನೆ ಬರ್ತಾ ಇದೆ. ನೆಕ್ಸ್ಟು, ದೆರ್ ಇಸ್ ನೋ ಸ್ಕೋಪ್ ಫಾರ್ ಲೆವಿ ಆಫ್ ಸೆಸ್. ಸೆಸ್ ಅಂದ್ರೇನು? ಒಂದು ಪರ್ಟಿಕ್ಯುಲರ್ ಕೆಲಸಕ್ಕೋಸ್ಕರ ಗವರ್ಮೆಂಟು ನಮ್ಮಿಂದ ಟ್ಯಾಕ್ಸ್ನ ಕಲೆಕ್ಟ್ ಮಾಡುತ್ತೆ. ಅದು ನಾವು ಪರ್ಚೇಸ್ ಮಾಡುವಂತಹ ಗೂಡ್ಸ್ ಆಗಿರ್ಬೋದು, ಸರ್ವೀಸಸ್ ಆಗಿರ್ಬೋದು, ಅದರ ಮೇಲೆ ಅವರು ಈ ಸೆಸ್ ಅನ್ನೋದನ್ನು ಹಾಕ್ತಾರೆ. ನೀವು ತುಂಬ ಕಡೆ ನೋಡಿರ್ಬೋದು, ಎಜುಕೇಷನ್ ಸೆಸ್ ಅನ್ನೋದು ತುಂಬ ಕಡೆ ಇರುತ್ತೆ. ಏನಪ್ಪ ಈ ಸೆಸ್ ಅಂದರೆ, ಒಂದು ಪರ್ಟಿಕ್ಯುಲರ್ ಕೆಲಸವನ್ನು ಗವರ್ಮೆಂಟ್ ಕೈಗೆತ್ಕೊಂಡಿರುತ್ತೆ, ಅದಕ್ಕೆ ಒಂದಷ್ಟು ಹಣ ಬೇಕಾಗಿರುತ್ತೆ, ಅದನ್ನು ಕೂಡಿಸೋದಕ್ಕೆ ಗವರ್ಮೆಂಟ್ ಕಲೆಕ್ಟ್ ಮಾಡುವಂತಹ ಟ್ಯಾಕ್ಸ್ ಇದು. ಈ ಟ್ಯಾಕ್ಸು ಆ ಕೆಲಸ ಮುಗಿದು ಹೋಗ್ತಾ ಇದ್ದ ಹಾಗೇನೆ ಗವರ್ಮೆಂಟು ತೆಗೆದು ಬಿಡಬೇಕು. ದೆರ್ ಇಸ್ ನೋ ಸ್ಕೋಪ್ ಫಾರ್ ಲೆವಿ ಆಫ್ ಸೆಸ್. ಈ ಥರ GST ಬಂದಿದ್ದರಿಂದ ಸೆಸ್ ಅನ್ನೋದು ಬಿಟ್ಟು ಹೋಯಿತು. ರೀಸೇಲ್ ಟ್ಯಾಕ್ಸ್, ಅಡಿಷನಲ್ ಟ್ಯಾಕ್ಸ್ ಇದೆಲ್ಲದನ್ನು
ಸ್ಟಾಪ್ ಮಾಡಬೇಕಾಗಿ ಬಂತು. ದೇರ್ ಇಸ್ ನೋ ಮಲ್ಟಿಪಲ್ ಲೆವಿ ಆಫ್ ಟ್ಯಾಕ್ಸ್ ಆನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ನೀವು ಪರ್ಚೇಸ್ ಮಾಡೋ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗೆ ಟ್ಯಾಕ್ಸ್ ಮೇಲೆ ಟ್ಯಾಕ್ಸು ಬೀಳ್ತಾ ಇಲ್ಲ. ನೀವು ಒಂದೇ ಟ್ಯಾಕ್ಸ್ ಕಟ್ಟಿದ್ರೆ ಸಾಕು. ಇದೇ GST. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಚಾಪ್ಟರ್. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಬರೀರಿ. ಅದರಿಂದ ಇನ್ನಷ್ಟು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.